ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ಪ್ರಾಜೆಕ್ಟ್ ಸೇತು UPSC ಪ್ರಿಲಿಮ್ಸ್ 2021 ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ನಾವು ರಾಮ್ಸರ್ ಸೈಟ್ಸ್, ಭಾರತದಲ್ಲಿ ಇರುವಂತಹ ರಾಮ್ಸರ್ ಸೈಟ್ಸ್ಗಳ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ಓದಲಿದ್ದೇವೆ. ಈ ಒಂದು ಸಂಚಿಕೆಯನ್ನು ಇಂಡೆಪ್ತ್ ಆಗಿ ನೋಡೋದಕ್ಕಿಂತ ಮುನ್ನ ಈ ರಾಮ್ಸರ್ ಸೈಟ್ಸ್ಗಳಂತ ಏನು ಕರಿತಾ ಇದ್ದೀವೋ, ಈ ರಾಮ್ಸರ್ ಸೈಟ್ಸ್ಗಳೆಲ್ಲ ರಾಮ್ಸರ್ ಕನ್ವೆನ್ಷನ್ನ ಅಡಿಯಲ್ಲಿ ಲಿಸ್ಟ್ ಆಗಿರ್ತವೆ. ಸೊ ರಾಮ್ಸರ್ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ ಅಂತಲೇ ಕರೆಯಲ್ಪಡುವಂತಹ ಈ ಒಂದು ಸಂಚಿಕೆಯಲ್ಲಿ ನಾವು ಇದರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡಲಿದ್ದೇವೆ. ಇದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದಂತಹ ಒಂದು ಟ್ರೀಟಿ. ಈ ಟ್ರೀಟಿಯ ಅಡಿಯಲ್ಲಿ ಇರುವಂತಹ ವೆಟ್ಲ್ಯಾಂಡ್ಸ್ಗಳ ಕನ್ಸರ್ವೇಷನ್ ಮತ್ತು ಸಸ್ಟೈನಬಲ್ ಯೂಸ್ ಬಗ್ಗೆ ಕೆಲಸ ಮಾಡುತ್ತದೆ. ಇದನ್ನು ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ ಅಂತಲೂ ಕರೆಯಲಾಗುತ್ತದೆ. ಯಾಕೆ ಇದನ್ನು ರಾಮ್ಸರ್ ಕನ್ವೆನ್ಷನ್ ಅಂತಲೇ ಕರೆಯಲಾಗುತ್ತದೆ ಅಂತ ನೋಡಿದಾಗ, ಈ ಹೆಸರು ಬಂದಿರುವಂಥದ್ದು 1971ರಲ್ಲಿ ಈ ಒಂದು ಕನ್ವೆನ್ಷನ್ ರಾಮ್ಸರ್ ಅನ್ನುವಂತಹ ಸಿಟಿ ಇರಾನ್ನಲ್ಲಿದೆ. ಅಲ್ಲಿ ನಡೆದಂತಹ ಸಂದರ್ಭದಲ್ಲಿ ಇದನ್ನು ರಾಮ್ಸರ್ ಕನ್ವೆನ್ಷನ್ ಅಂತಲೇ ಕರೆಯಲಾಗುತ್ತದೆ. ಹಾಗೆ ಈ ರಾಮ್ಸರ್ ಕನ್ವೆನ್ಷನ್ನ ಅಡಿಯಲ್ಲಿ ಇರುವಂತಹ ಪಾರ್ಟೀಸ್ಗಳು ಯಾವ್ಯಾವ ಅಂದರೆ, ಯಾವೆಲ್ಲ ರಾಷ್ಟ್ರಗಳು ಇದಕ್ಕೆ ಮೆಂಬರ್ ಆಗಿದ್ದಾವೋ ಅವು ಎಲ್ಲವೂ ಪ್ರತಿ 3 ವರ್ಷಕ್ಕೆ ಒಮ್ಮೆ ಮೀಟ್ ಆಗ್ತವೆ. ಅದನ್ನು ಕಾನ್ಫರೆನ್ಸ್ ಆಫ್ ಕಾಂಟ್ರಾಕ್ಟಿಂಗ್ ಪಾರ್ಟೀಸ್ ಅಂತಲೇ ಕರಿತೀವಿ, COP ಅಂತ ಹೇಳಿ. ಸೊ ಇದೊಂದು COP ಏನು ಇರ್ತದೆಯಲ್ಲ, ಕಾನ್ಫರೆನ್ಸ್ ಆಫ್ ಕಾಂಟ್ರಾಕ್ಟಿಂಗ್ ಪಾರ್ಟೀಸ್, ಇದು ಒಂದು ಪಾಲಿಸಿ ಮೇಕಿಂಗ್ ಆರ್ಗನ್ ಆಗಿದ್ದು ಈ ಇದು ಕನ್ವೆನ್ಷನ್ನಲ್ಲಿ ನಡಿಬೇಕಾದಂತಹ ಕೆಲಸಗಳು ಮತ್ತು ಇನ್ನು ಯಾವ ರೀತಿಯಲ್ಲಿ ಕನ್ವೆನ್ಷನ್ನ ಮುಖ್ಯ ಉದ್ದೇಶಗಳಿದಾವೋ, ಅಬ್ಜೆಕ್ಟಿವ್ಸ್ಗಳಿದಾವೋ, ಅವುಗಳನ್ನು ಹೇಗೆ ಮುನ್ಸಾಗಿಸಬೇಕು ಅನ್ನುವಂಥದ್ರ ಬಗ್ಗೆ ಮಾತಾಡುತ್ತದೆ. 2000 COP ಕಾನ್ಫರೆನ್ಸ್ ಆಫ್ ಪಾರ್ಟೀಸ್, ಕಾಂಟ್ರಾಕ್ಟಿಂಗ್ ಪಾರ್ಟೀಸ್ 12 ನಡೆದಂಥದ್ದು ಉರುಗ್ವೆಯಲ್ಲಿ, ಅದು 2015ರಲ್ಲಿ. ಹಾಗೂ COP 13 ನಡೆದಿದ್ದು ದುಬೈಯಲ್ಲಿ, ಅದು 2018ರಲ್ಲಿ. ಈ ಒಂದು ಮಾಹಿತಿಯೊಂದಿಗೆ ಯಾವೆಲ್ಲ ಸೈಟ್ಸ್ಗಳು ಈಗ ಸದ್ಯಕ್ಕೆ 2020ರಲ್ಲಿ ಆ್ಯಡ್ ಆಗಿದ್ದಾವೆ ಅನ್ನುವಂಥದ್ದನ್ನು ನೋಡಿದಾಗ, ಅಸನ್ ಕನ್ಸರ್ವೇಷನ್ ರಿಸರ್ವ್, ಇದು ಉತ್ತರಾಖಂಡಲ್ಲಿದೆ. 21/7/2020ರಲ್ಲಿ ಇದು ರಾಮ್ಸರ್ ಕನ್ವೆನ್ಷನ್ನಲ್ಲಿ ಆ್ಯಡ್ ಆದಂತಹ ಒಂದು ರಿಸರ್ವ್, ಅಸನ್ ಕನ್ಸರ್ವೇಷನ್ ರಿಸರ್ವ್. ಸೊ UPSC ಪ್ರಿಲಿಮ್ಸ್ನಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಆಗೂ ಬರಬಹುದು ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಆಗೂ ನಮಗೆ ಈ ಒಂದು ಪ್ರಶ್ನೆಯನ್ನು ಕೇಳುವ ಸಾಧ್ಯತೆಗಳಿದ್ದಾವೆ. ಕಬರ್ತಾಲ್ ವೆಟ್ಲ್ಯಾಂಡ್ ಬಿಹಾರ್ 2020, ಲೋನಾರ್ ಲೇಕ್ ಮಹಾರಾಷ್ಟ್ರ 2020, ಸೂರ್ ಸರೋವರ್ ಉತ್ತರ ಪ್ರದೇಶ್ 2020 ಮತ್ತು ಸೋಕರ್ ವೆಟ್ಲ್ಯಾಂಡ್ ಕಾಂಪ್ಲೆಕ್ಸ್ ಲಡಾಖ್, ಇದು 2020. ಸೊ ಈ 5 ಹೊಸ ವೆಟ್ಲ್ಯಾಂಡ್ಸ್ಗಳು ರಾಮ್ಸರ್ ಕನ್ವೆನ್ಷನ್ನಿಗೆ ಆ್ಯಡ್ ಆಗಿರುವಂತಹದ್ದು ಈಗ ಪ್ರಚಲಿತ ಸುದ್ದಿಘಟನೆಯಲ್ಲಿ ಇರುವಂಥದ್ದು. ಸೊ ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಗೆ ಬಹುಮುಖ್ಯವಾಗಿರುವಂಥದ್ದು. ಯಾವೆಲ್ಲ ಯಾವೆಲ್ಲ ವೆಟ್ಲ್ಯಾಂಡ್ಸ್ಗಳು 2020ರಲ್ಲಿ ರಾಮ್ಸರ್ ಕನ್ವೆನ್ಷನ್ನ ಅಡಿಯಲ್ಲಿ ಲಿಸ್ಟ್ ಆಗಿದ್ದಾವೆ ಅನ್ನುವಂಥದ್ದನ್ನು ಹೇಳಿದಾಗ ಈ 5 ಲಿಸ್ಟ್ ಆಗಿರುವಂಥವು. ಈ ಒಂದು ಚಿತ್ರದಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಅಂದರೆ ಸ್ಟೇಟ್ ವೈಸ್ ರಾಮ್ಸರ್ ಸೈಟ್ಸ್ಗಳನ್ನು ನೋಡಬಹುದು. ಉದಾಹರಣೆಗೆ ಜಮ್ಮು ಕಾಶ್ಮೀರದಲ್ಲಿ ನಾವು 4 ರಾಮ್ಸರ್ ಸೈಟ್ಸ್ಗಳನ್ನು ನೋಡ್ತೀವಿ. ಒಂದು ಊಲಾರ್ ಲೇಕ್, ಇನ್ನೊಂದು ಹೊಕೆರಾ ವೆಟ್ಲ್ಯಾಂಡ್, ಸುರಿನ್ಸರ್ ಮಾನ್ಸರ್, ಸೋಮಿರಿರಿ ಅಂತ ಹೇಳಿ. ತದನಂತರ ಉತ್ತರಾಖಂಡ್ನಲ್ಲಿ ಪಾಂಗ್ ಡ್ಯಾಮ್ ಲೇಕ್ ಮತ್ತು ಚಂದೇರ್ತಾಲ್ ವೆಟ್ಲ್ಯಾಂಡ್, ರೇಣುಕಾ ವೆಟ್ಲ್ಯಾಂಡ್. ಪಂಜಾಬಲ್ಲಿ ಕಂಜ್ಲಿ, ಹರಿಕೆ ಲೇಕ್ ಮತ್ತು ರೋಪಾರ್. ತದನಂತರ ಉತ್ತರ ಪ್ರದೇಶದಲ್ಲಿ ಅಪ್ಪರ್ ಗಂಗಾ ರಿವರ್, ಹಾಗೂ ಅಸ್ಸಾಂನಲ್ಲಿ ದೀಪರ್ ಬೋಯಲ್, ಮಣಿಪುರ್ನಲ್ಲಿ ಲೋಕ್ತಕ್ ಲೇಕ್, ತ್ರಿಪುರಾದಲ್ಲಿ ರುದ್ರಸಾಗರ್, ವೆಸ್ಟ್ ಬೆಂಗಾಲ್ನಲ್ಲಿ ಒಟ್ಟು ಈಸ್ಟ್ ಕಲ್ಕತ್ತಾ ವೆಟ್ಲ್ಯಾಂಡ್ಸ್ ಮತ್ತು ಸುಂದರ್ಬನ್ ವೆಟ್ಲ್ಯಾಂಡ್ಸ್, ಒಡಿಸ್ಸಾದಲ್ಲಿ ಭಿತರ್ಕನಿಕಾ ಮ್ಯಾಂಗ್ರೂವ್ಸ್ ಹಾಗೂ ಚಿಲ್ಕಾ ಲೇಕ್, ಆಂಧ್ರ ಪ್ರದೇಶದಲ್ಲಿ ಕೊಲ್ಲೇರು ಲೇಕ್, ತಮಿಳುನಾಡುದಲ್ಲಿ ಪಾಯಿಂಟ್ ಕಾಲಿಮೇರ್ ವೈಲ್ಡ್ ಲೈಫ್ ಆ್ಯಂಡ್ ಬರ್ಡ್ ಸ್ಯಾಂಕ್ಚುರಿ, ಕೇರಳದಲ್ಲಿ ವೆಂಬನಾಡ್ ಕೋಲ್ ವೆಟ್ಲ್ಯಾಂಡ್, ಸಸ್ತಮಕೊಟ್ಟ ಲೇಕ್, ಅಷ್ಟಮುಡಿ ವೆಟ್ಲ್ಯಾಂಡ್, ಗುಜರಾತ್ನಲ್ಲಿ ನಲ್ ಸರೋವರ್ ಬರ್ಡ್ ಸ್ಯಾಂಕ್ಚುರಿ, ಮಧ್ಯಪ್ರದೇಶದಲ್ಲಿ ಭೋಜ್ ವೆಟ್ಲ್ಯಾಂಡ್, ರಾಜಸ್ಥಾನದಲ್ಲಿ ಕೆಲಿಡಿಯೋ ನ್ಯಾಷನಲ್ ಪಾರ್ಕ್ ಮತ್ತು ಸಾಂಬರ್ ಲೇಕ್. ಸೊ ಇವೆಲ್ಲ ಭಾರತದ ರಾಜ್ಯ ಮಟ್ಟದಲ್ಲಿ ಇರುವಂತಹ ಒಂದು ವೆಟ್ಲ್ಯಾಂಡ್ಸ್ಗಳು. ಹಾಗೂ ಇಲ್ಲಿ ಒಂದಿಷ್ಟು ನೀವು ಇನ್ನೂ ಇಂಡೆಪ್ತಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂದರೆ, ನಾವು ಕೇರಳದಲ್ಲಿ 3 ವೆಟ್ಲ್ಯಾಂಡ್ಸ್ಗಳನ್ನು ಕಾಣ್ತೀವಿ. ತಮಿಳುನಾಡು ಅಲ್ಲಿ 1, ಆಂಧ್ರ ಪ್ರದೇಶದಲ್ಲಿ 1, ಅಸ್ಸಾಂದಲ್ಲಿ 1, ಮಣಿಪುರದಲ್ಲಿ 1, ತ್ರಿಪುರಾದಲ್ಲಿ 1, ವೆಸ್ಟ್ ಬೆಂಗಾಲ್ನಲ್ಲಿ 2 ಹಾಗೂ ಒಡಿಸ್ಸಾದಲ್ಲಿ 2, ಜಮ್ಮು ಕಾಶ್ಮೀರ್ನಲ್ಲಿ 4, ಉತ್ತರಾಖಂಡ್ನಲ್ಲಿ 3, ಪಂಜಾಬ್ನಲ್ಲಿ 3. ಹಾಗಾದರೆ ಅತಿ ಹೆಚ್ಚು ವೆಟ್ಲ್ಯಾಂಡ್ಸ್ಗಳನ್ನು ನಾವು ಹೆಚ್ಚಿಗೆ ಕಾಣುವಂಥದ್ದು ಜಮ್ಮು ಕಾಶ್ಮೀರ್ನಲ್ಲಿ ಅನ್ನುವಂತಹ ಒಂದು ಸ್ಟೇಟ್ಮೆಂಟು ನಮಗೆ ನೇರವಾಗಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಆಗೂ ನಮಗೆ ಪ್ರಿಲಿಮ್ಸಲ್ಲಿ ಕೇಳುವ ಸಾಧ್ಯತೆಗಳು ಇರ್ತವೆ.
ಹೊಸದಾಗಿ ಆ್ಯಡ್ ಆದಂತಹ ರಾಮ್ಸರ್ ಸೈಟ್ಸ್ಗಳ ಬಗ್ಗೆ ಮಾತಾಡಬೇಕು ಅಂತಂದರೆ ಪಂಜಾಬ್ನಲ್ಲಿ ನಂಗಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಕಿಶೋಪುರ್ ವೆಟ್ಲ್ಯಾಂಡ್, ಬಿಯಾಸ್ ವೆಟ್ಲ್ಯಾಂಡ್ ಸೈಟ್, ಈ 3 ಹೊಸದಾಗಿ ಪಂಜಾಬ್ನಲ್ಲಿ ಆ್ಯಡ್ ಆಗಿರುವಂಥವು. ಸೊ ಹಿಂದಿನ ಸ್ಲೈಡಲ್ಲಿ ನಾವು ನೋಡಿದ್ವಿ ಪಂಜಾಬ್ನಲ್ಲಿ ಮುಂಚೆನೇ 3 ಇದ್ವು, ಈಗ 3 ಜಾಸ್ತಿ ಆಗಿರೋದ್ರಿಂದ ಒಟ್ಟು 6 ಆಗ್ತವೆ. ಸೊ ಹರಿಕೆ, ರೋಪಾರ್ ಮತ್ತು ಕಂಜ್ಲಿ, ಹರಿಕೆ, ರೋಪಾರ್ ಮತ್ತು ಕಂಜ್ಲಿ ಮುಂಚೆನೇ ಇದ್ವು, ಈಗ ನಂಗಲ್, ಕೇಶೋಪುರ್ ಮತ್ತು ಬಿಯಾಸ್ 3 ಆ್ಯಡ್ ಆಗಿರೋದ್ರಿಂದ ಒಟ್ಟು ಪಂಜಾಬಲ್ಲಿ 6 ಆಗ್ತವೆ. ಜಮ್ಮು ಕಾಶ್ಮೀರಲ್ಲಿ 4 ಇದ್ವು. ಸೊ ನಾವು ಅತಿ ಹೆಚ್ಚು ಜಮ್ಮು ಕಾಶ್ಮೀರಲ್ಲಿ ಅಂತ ಓದಿದ್ವಿ. ಈಗ ಹೊಸದಾಗಿ 6 ಆ್ಯಡ್ ಆಗಿರೋದ್ರಿಂದ ಪಂಜಾಬಲ್ಲಿ ಒಟ್ಟು 6 ಆದವು. ಉತ್ತರ ಪ್ರದೇಶದಲ್ಲಿ ಆ್ಯಡ್ ಆದಂತಹವು ಸರ್ಸಾಯಿ ನವರ್ ಝೀಲ್, ನವಾಬ್ಗಂಜ್ ಬರ್ಡ್ ಸ್ಯಾಂಕ್ಚುರಿ, ಸಮಸ್ಪುರ್ ಬರ್ಡ್ ಸ್ಯಾಂಕ್ಚುರಿ, ಸಾಂಡಿ ಬರ್ಡ್ ಸ್ಯಾಂಕ್ಚುರಿ, ಪಾರ್ವತಿ ಆರ್ಗಾ ಬರ್ಡ್ ಸ್ಯಾಂಕ್ಚುರಿ, ಸಮಾನ್ ಬರ್ಡ್ ಸ್ಯಾಂಕ್ಚುರಿ. ಸೊ ಒಟ್ಟು 6 ಉತ್ತರ ಪ್ರದೇಶದಲ್ಲಿ ಆ್ಯಡ್ ಆಗಿರುವಂಥವು. ಮುಂಚೆ ನೋಡಿದ್ವಿ ಅಪ್ಪರ್ ಗಂಗಾ ರಿವರ್ ಮಾತ್ರ ವೆಟ್ಲ್ಯಾಂಡ್ ಆಗಿತ್ತು. ಸೊ ಒಟ್ಟು ಉತ್ತರ ಪ್ರದೇಶದಲ್ಲಿ ಆದಂಥದ್ದು 7 ಈಗ. ಮಹಾರಾಷ್ಟ್ರದಲ್ಲಿ ನಂದನೂರ್ ಮಧ್ಯಮೇಶ್ವರ್ ಬರ್ಡ್ ಸ್ಯಾಂಕ್ಚುರಿ ಅನ್ನುವಂಥದ್ದು ಹೊಸದಾಗಿ ಆ್ಯಡ್ ಮಾಡಲಾಗಿದೆ. ಮುಂಚೆ ಒಂದು ಇರಲಿಲ್ಲ, ಈಗ ಈ ನಂದನೂರ್ ಮಧ್ಯಮೇಶ್ವರ್ ಬರ್ಡ್ ಸ್ಯಾಂಕ್ಚುರಿ ಹೊಸದಾಗಿ ಮೊದಲನೆಯ ರಾಮ್ಸರ್ ಸೈಟ್ ಆಗಿ ಮಧ್ಯಪ್ರದೇಶದಲ್ಲಿ ಕಂಡುಕೊಂಡಿರುವಂಥದ್ದು. ಸೊ ಫಸ್ಟ್ ರಾಮ್ಸರ್ ಸೈಟ್ ಆಫ್ ಮಧ್ಯಪ್ರದೇಶ್ ಮಹಾರಾಷ್ಟ್ರ ಅಂತ ಹೇಳಿದಾಗ ನಂದನೂರ್ ಮಧ್ಯಮೇಶ್ವರ್ ಬರ್ಡ್ ಸ್ಯಾಂಕ್ಚುರಿ ಅಂತಲೇ ಹೇಳಬಹುದು. ಸೊ ಇಲ್ಲಿಗೆ ನಾವು ಏನಂತ ಹೇಳ್ಬೋದು, ಈಗ ದೇಶದಲ್ಲಿ ಅತಿ ಹೆಚ್ಚು ರಾಮ್ಸರ್ ಸೈಟ್ಸ್ಗಳು ಯಾವ ರಾಜ್ಯದಲ್ಲಿದ್ದಾವೆ? ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು. ಮಹಾರಾಷ್ಟ್ರದಲ್ಲಿ ಮೊದಲನೇ ಬಾರಿಗೆ ನಂದನೂರ್ ಮಧ್ಯಮೇಶ್ವರ್ ಬರ್ಡ್ ಸ್ಯಾಂಕ್ಚುರಿಯನ್ನು ರಾಮ್ಸರ್ ವೆಟ್ಲ್ಯಾಂಡ್ ಆಗಿ ಹೆಸರು ಮಾಡಲಾಗಿರುವಂಥದ್ದು. ಸೊ ಇವೆರಡು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಆಗಿರ್ತವೆ. ಸೊ ಸ್ಟೇಟ್ಮೆಂಟ್ ಬೇಸ್ಡಲ್ಲಿ ಇದು ನಮಗೆ ಕೇಳುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಹಿಂದಿನ ಸ್ಲೈಡಲ್ಲಿ ನಾವು ಮಾತಾಡಿದ ಹಾಗೆ ನಂದನೂರ್ ಮಧ್ಯಮೇಶ್ವರ್ ಮಹಾರಾಷ್ಟ್ರದಲ್ಲಿ, ನವಾಬ್ಗಂಜ್ ಬರ್ಡ್ ಸ್ಯಾಂಕ್ಚುರಿ ಉತ್ತರ ಪ್ರದೇಶ್, ಸಮಸ್ಪುರ್ ಸ್ಯಾಂಕ್ಚುರಿ ಉತ್ತರ ಪ್ರದೇಶ್, ಸಂದಿ ಬರ್ಡ್ ಸ್ಯಾಂಕ್ಚುರಿ ಉತ್ತರ ಪ್ರದೇಶ್, ಸರ್ಸೈ ಉತ್ತರ ಪ್ರದೇಶ್, ಸಮಾನ್ ಉತ್ತರ ಪ್ರದೇಶ್. ಸೊ ಅಸನ್ ಕನ್ಸರ್ವೇಷನ್ ರಿಸರ್ವ್ ಉತ್ತರಾಖಂಡ್, ಕೇಶೋಪುರ್ ಮಿಯಾಮಿ ಕಮ್ಯುನಿಟಿ ರಿಸರ್ವ್, ಬಿಯರ್ ಕನ್ಸರ್ವೇಷನ್ ರಿಸರ್ವ್. ಸೊ ಇದು ನಾವು ಮ್ಯಾಪ್ಗಳನ್ನು ಇಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಅನುಕೂಲವಾಗುವಂತೆ ನೆನಪಿರೋದಕ್ಕೋಸ್ಕರ ಈಸಿ ಆಗುತ್ತೆ. ಹಾಗೆ ಪಾರ್ವತಿ ಆಗ್ರಾ ಬರ್ಡ್ ಸ್ಯಾಂಕ್ಚುರಿ ಉತ್ತರ ಪ್ರದೇಶ್, ಕಬರ್ತಾಲ್ ವೆಟ್ಲ್ಯಾಂಡ್ ಬಿಹಾರ್, ಸುಂದರ್ಬನ್ ವೆಟ್ಲ್ಯಾಂಡ್ ವೆಸ್ಟ್ ಬೆಂಗಾಲ್. ಸೊ ಇವು ಮ್ಯಾಪ್ ಬೇಸ್ಡ್ ಕ್ವೆಶನ್ ಆಗಿ ನಮಗೆ ಕೇಳುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಸೊ ಇದಕ್ಕೆ ಸಂಬಂಧಿತ ಡಾಕ್ಯುಮೆಂಟನ್ನು ತಮಗೆ ಕಮೆಂಟ್ ಸೆಕ್ಷನಲ್ಲಿ ಕೊಡಲಾಗುವುದು. ಇದನ್ನು ರಿವೈಸ್ ಮಾಡೋದಕ್ಕೋಸ್ಕರ ಉಪಯೋಗಿಸ್ಕೊಳ್ಳಿ. ಸೊ ಒಟ್ಟು 13 ಹೊಸ ಸೈಟ್ಸ್ಗಳನ್ನು ಭಾರತದಲ್ಲಿ ಆ್ಯಡ್ ಮಾಡಿರುವಂಥದ್ದು. 3 ಪಂಜಾಬಲ್ಲಿ ನಾವು ನೋಡಿದ್ವಿ, 6 ಉತ್ತರ ಪ್ರದೇಶದಲ್ಲಿ ನೋಡಿದ್ವಿ, 6, 3, 9, ಮಧ್ಯಪ್ರದೇಶದಲ್ಲಿ 1, 10 ಹಾಗೂ ಬಿಹಾರದಲ್ಲಿ 1, 11, ವೆಸ್ಟ್ ಬೆಂಗಾಲಲ್ಲಿ 1, 12 ಹಾಗೂ ಉತ್ತರಾಖಂಡಲ್ಲಿ 1. ಸೊ ಒಟ್ಟು 13 ಸೈಟ್ಸ್ಗಳು ಭಾರತದಲ್ಲಿ ಹೊಸದಾಗಿ ರಾಮ್ಸರ್ ಸೈಟ್ಸ್ಗಳಾಗಿ ಆ್ಯಡ್ ಮಾಡಿರುವಂಥದ್ದು. ಈ ಚಿತ್ರದಲ್ಲಿ ತಾವು ಲೋನಾರ್ ಲೇಕ್ ಮಹಾರಾಷ್ಟ್ರ ಮತ್ತು ಕೀತಮ್ ಲೇಕ್ ಉತ್ತರ ಪ್ರದೇಶ್ ಇವೆರಡು ರಾಮ್ಸರ್ ಸೈಟ್ಸ್ಗಳಾಗಿ ಆ್ಯಡ್ ಆಗಿರುವಂತಹ ನಿಟ್ಟಿನಲ್ಲಿ ಚಿತ್ರದ ಮೂಲಕ ತಮಗೆ ಇಲ್ಲಿ ರೆಪ್ರೆಸೆಂಟೇಷನ್ ಮಾಡ್ತಾ ಇರುವಂಥದ್ದು. ಹಿಂದಿನ ಸ್ಲೈಡಲ್ಲಿ ಲಡಾಖ್ನಲ್ಲಿ ಸೋಕಾರ್ ವೆಟ್ಲ್ಯಾಂಡ್ ಅನ್ನುವಂಥದ್ದನ್ನು ಇಂಟರ್ನ್ಯಾಷನಲ್ ಅಂದರೆ ರಾಮ್ಸರ್ ಕನ್ವೆನ್ಷನ್ ಸೈಟ್ ಆಗಿ ಡಿಕ್ಲೇರ್ ಮಾಡಿರುವಂಥದ್ದನ್ನು ನಾವು ನೋಡಿದ್ವಿ. ಸೊ ಈ ಸೋಕಾರ್ ವೆಟ್ಲ್ಯಾಂಡನ್ನು ನಾವು ಈಗ ಅಫಿಷಿಯಲಿ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಹೊಂದ್ಕೊಂಡಿರುವಂತಹ ಒಂದು ವೆಟ್ಲ್ಯಾಂಡ್ ಅಂತಲೇ ಡಿಕ್ಲೇರ್ ಮಾಡಿರುವಂತಹ ನಿಟ್ಟಿನಲ್ಲಿ ಇಲ್ಲಿ ಮ್ಯಾಪ್ನಲ್ಲಿ ತಮಗೆ ಅದನ್ನು ಪ್ರತ್ಯೇಕವಾಗಿ ತೋರಿಸಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಲಡಾಖ್ನಲ್ಲಿ ಈ ಸೋಕಾರ್ ವೆಟ್ಲ್ಯಾಂಡ್ ತುಂಬ ಮುಖ್ಯವಾಗಿದೆ, ಇದನ್ನು ನಾವು ನೆನ್ಪಿಟ್ಕೋಬೇಕು. ಸೊ ಇವೆಲ್ಲವನ್ನು ಸೇರಿಸಿ ಒಟ್ಟು ಭಾರತದಲ್ಲಿ ಇರುವಂತಹ ರಾಮ್ಸರ್ ವೆಟ್ಲ್ಯಾಂಡ್ ಸೈಟ್ಸ್ಗಳು ಎಷ್ಟಿದ್ದಾವೆ ಅಂತಂದರೆ ಒಟ್ಟು 42 ವೆಟ್ಲ್ಯಾಂಡ್ ಸೈಟ್ಸ್ಗಳು ಭಾರತದಲ್ಲಿ ನಮ್ಮ ಹತ್ರ ಇರುವಂಥದ್ದು. ಸೊ ಅದಕ್ಕೆ ಸಂಬಂಧಿಸಿದಂತೆ ಮ್ಯಾಪ್ಗಳನ್ನು ತಮಗೆ ಇಲ್ಲಿ ರಿಪ್ರೆಸೆಂಟ್ ಮಾಡಲಾಗಿದೆ ಹಾಗೂ ಅದಕ್ಕೆ ಲಿಸ್ಟನ್ನು ಸಹ ಇಲ್ಲಿ ಕೊಡಲಾಗಿರುವಂಥದ್ದು. ದಿನಾಂಕ, ಯಾವ ದಿನ ಆ ಒಂದು ಸೈಟನ್ನು ರಾಮ್ಸರ್ ವೆಟ್ಲ್ಯಾಂಡ್ ಆಗಿ ಹೆಸರು ಮಾಡಲಾಗಿದೆ ಅನ್ನುವಂಥದ್ದನ್ನು ಸಹ ತಮ್ಮ ಮಾಹಿತಿಗೆ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇಷ್ಟೆಲ್ಲ ರಾಮ್ಸರ್ ವೆಟ್ಲ್ಯಾಂಡ್ ಅಂತ ಹೇಳ್ತಾ ಇದ್ದೀವಿ. ವೆಟ್ಲ್ಯಾಂಡ್ಸ್ ಅಂದರೆ ಏನು? ವೆಟ್ಲ್ಯಾಂಡ್ಸ್ ಅಂತಂದರೆ ನೀರು ಮತ್ತು ಭೂಮಿ ಎರಡೂ ಎಕೋಸಿಸ್ಟಮ್ ನಡುವಿನ ಜಾಗ ಏನಿರ್ತದೆ, ಆ ಜಾಗ ಟ್ರಾನ್ಸಿಷನಲ್ ಜಾಗ ಏನಿರ್ತದೆಯಲ್ಲ ಅದನ್ನು ನಾವು ವೆಟ್ಲ್ಯಾಂಡ್ಸ್ ಅಂತ ಕರಿತೀವಿ. ಈ ಜಾಗ ಅಂದರೆ ನೀರು ಮತ್ತು ಭೂಮಿಯ ನಡುವಿನ ಏನು ಟ್ರಾನ್ಸಿಷನಲ್ ಝೋನ್ ಇರುತ್ತದೆಯೋ ಇದನ್ನು ನಾವು ವೆಟ್ಲ್ಯಾಂಡ್ಸ್ ಅಂತ ಕರೆಯುವಂಥದ್ದು. ಈ ವೆಟ್ಲ್ಯಾಂಡ್ಸ್ಗಳ ಸಾಯಿಲ್ ಏನಿರುತ್ತದೆಯಲ್ಲ, ಮಣ್ಣು, ಈ ಮಣ್ಣಿನಲ್ಲಿ ನೀರಿನ ಅಂಶ ಮಾಯಿಶ್ಚರ್ ಏನಂತ ಕರಿತೀವೋ ಅದು ಸ್ಯಾಚುರೇಟ್ ಆಗಿರುತ್ತದೆ. ಹಾಗೂ ಈ ವೆಟ್ಲ್ಯಾಂಡ್ಸನ್ನು ನಾವು ಎಕೋಟೋನ್ಸ್ ಅಂತಲೂ ಕರಿತೀವಿ. ಟೆರೆಸ್ಟ್ರಿಯಲ್ ಮತ್ತು ಎಕ್ವಾಟಿಕ್ ಎಕೋಸಿಸ್ಟಮ್ನ ನಡುವೆ ಎಕೋಟೋನ್ಸ್ ಅಂತ ಏನು ಕರಿತೀವೋ, ಅಂದರೆ ಅದಕ್ಕೆ ಎಕೋಟೋನ್ಸಿಗೆ ಇರುವಂತಹ ಡೆಫಿನೇಷನ್ ನಮಗೆಲ್ಲ ಗೊತ್ತಿದೆ. ಯಾವ 2 ಬಯೋಲಜಿಕಲ್ ಕಮ್ಯುನಿಟೀಸ್ಗಳ ನಡುವೆ ಇರುವಂತಹ ಟ್ರಾನ್ಸಿಷನ್ ಝೋನ್ ಇದೆಯಲ್ಲ ಅದನ್ನು ನಾವು ಎಕೋಟೋನ್ಸ್ ಅಂತ ಕರಿತೀವಿ.
ಅದೇ ನಿಟ್ಟಿನಲ್ಲಿ ವೆಟ್ಲ್ಯಾಂಡ್ಸು ಸಹ ಎಕೋಟೋನ್ಸ್ ಆಗಿರ್ತವೆ. ಟೆರೆಸ್ಟೇರಿಯಲ್ ಮತ್ತು ಅಕ್ವಾಟಿಕ್ ಎಕೋಸಿಸ್ಟಮ್ನ ನಡುವೆ ಇರುವಂತಹ ಎಕೋಟೋನನ್ನು ನಾವು ವೆಟ್ಲ್ಯಾಂಡ್ಸ್ ಅಂತಲೇ ಕರಿತೀವಿ ಅನ್ನುವಂಥದ್ದು ಮುಖ್ಯವಾಗಿ ನೆನಪಿಟ್ಕೋಬೇಕು. ಸೊ 3 ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ನೆನಪಿಟ್ಕೊಳ್ಳಿ. ಟ್ರಾನ್ಸಿಷನಲ್ ಲ್ಯಾಂಡ್ ಬಿಟ್ವೀನ್ ಟೆರೆಸ್ಟೇರಿಯಲ್ ಮತ್ತು ಎಕ್ವಾಟಿಕ್ ಎಕೋಸಿಸ್ಟಮ್, ಇದನ್ನು ಎಕೋಟೋನ್ ಅಂತಲೂ ಕರಿತೀವಿ. ಆ್ಯಂಡ್ ಮಾಯ್ಶ್ಚರ್ ಸ್ಯಾಚುರೇಟೆಡ್ ಆಗಿರ್ತದೆ ಇಲ್ಲಿರುವಂತಹ ಸಾಯಿಲ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದರ ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ ಕ್ಲೈಮೇಟ್ ಅನ್ನು ಮೇಂಟೈನ್ ಮಾಡುವಂಥದ್ದು. 30% ಕಾರ್ಬನ್ ಏನಿದೆಯೋ ಅದು ಈ ಒಂದು ವೆಟ್ಲ್ಯಾಂಡ್ಸ್ನಲ್ಲಿ ಸ್ಟೋರ್ ಆಗಿರುತ್ತದೆ. ಹಾಗೂ ಸ್ವಾಮ್ಸ್ ಮತ್ತು ಮಾರ್ಷಸ್ ಏನಿರ್ತಾವೋ ಅವು ಪೊಲ್ಯೂಟೆಂಟ್ಸನ್ನು ತೆಗೆದುಬಿಟ್ಟು ಸ್ವಚ್ಛವಾದ ನೀರನ್ನು ಕೊಡೋದಕ್ಕೆ ಇವು ತುಂಬ ಉಪಕಾರಿಯಾಗಿದ್ದಾವೆ. ಹಾಗೂ 1 ಬಿಲಿಯನ್ ಜನ ಈಗ ಸದ್ಯಕ್ಕೆ ವೆಟ್ಲ್ಯಾಂಡ್ಸ್ಗಳಿಂದ ತಮ್ಮ ಜೀವನವನ್ನು ನಡೆಸ್ತಾ ಇರುವಂಥದ್ದು. ಇದೇ ನಿಟ್ಟಿನಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ನೋಡಿದಾಗ ಅಥವಾ ಆರ್ಥಿಕವಾಗಿ ಇದರ ಕೊಡುಗೆ ನೋಡಿದಾಗ ಇವತ್ತು 47 ಟ್ರಿಲಿಯನ್ಗಳ US ಡಾಲರ್ಸ್ ಅಷ್ಟು ಎಸೆನ್ಷಿಯಲ್ ಸರ್ವಿಸಸ್ ಪ್ರತಿ ವರ್ಷ ವೆಟ್ಲ್ಯಾಂಡ್ಸಿಂದ ಸಿಗ್ತಾ ಇರುವಂಥದ್ದು. ಸೊ ಇದನ್ನು ತಾವು ನೋಟ್ ಮಾಡ್ಕೋಬೇಕು. ಇಂಪಾರ್ಟೆನ್ಸ್ ಆಫ್ ವೆಟ್ಲ್ಯಾಂಡ್ಸ್ನಲ್ಲಿ ನೀವು ಇದನ್ನು ಹಾಕೋಬಹುದು. ಕ್ಲೈಮೇಟ್, ಕ್ಲೀನ್ ವಾಟರ್, ಉದ್ಯೋಗಾವಕಾಶಗಳು ಮತ್ತು ಎಕಾನಮಿ. ಹಾಗೆ ಲಾಸ್ ಆಫ್ ವೆಟ್ಲ್ಯಾಂಡ್ ಲಾಸ್ ಆಫ್ ಬಯೋಡೈವರ್ಸಿಟಿಗೆ ಸಮಾನವಾಗಿರುತ್ತದೆ. ಈ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ತಮ್ಮ ಮೇನ್ಸ್ನಲ್ಲಿ ಸಹ ಬಹಳ ಇಂಪಾರ್ಟೆಂಟಾಗಿ ಉಪಯೋಗಿಸ್ಕೋಬಹುದು. ಹಿಂದೆ ನಾನು ಹೇಳಿದ ಹಾಗೆ ರಾಮ್ಸರ್ ಕನ್ವೆನ್ಷನ್ ಅನ್ನುವಂಥದ್ದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದಂತಹ ಟ್ರೀಟಿ. ಇದರ ಅಡಿಯಲ್ಲಿ ವೆಟ್ಲ್ಯಾಂಡ್ಸ್ಗಳ ಕನ್ಸರ್ವೇಷನ್ ಮತ್ತು ಸಸ್ಟೈನಬಲ್ ಯೂಸ್ ಬಗ್ಗೆ ಮಾತಾಡುವಂತಹ ವಿಷಯ. ಈ ಒಂದು ರಾಮ್ಸರ್ ಕನ್ವೆನ್ಷನಿಗೆ ರಾಮ್ಸರ್ ಅಂತ ಹೆಸರು ಬರಲು ಕಾರಣವಾಗಿದ್ದು, ಈ ಕನ್ವೆನ್ಷನ್ 1971 ಫೆಬ್ರವರಿ 2ರಂದು ಇರಾನ್ನ ಒಂದು ರಾಮ್ಸರ್ ಅನ್ನುವಂತಹ ಸಿಟಿಯಲ್ಲಿ ನಡೆದಿತ್ತು. ಈ ಒಂದು ರಾಮ್ಸರ್ ಅನ್ನುವಂತಹ ಸಿಟಿ ಕ್ಯಾಸ್ಪಿಯನ್ ಸೀನ ದಡದಲ್ಲಿ ಇರುವಂತಹದ್ದೇ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಅದೇ ನಿಟ್ಟಿನಲ್ಲಿ ಇದನ್ನು ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಎಸ್ಪೆಷಲಿ ಆ್ಯಸ್ ವಾಟರ್ಫಾಲ್ ಹ್ಯಾಬಿಟ್ಯಾಟ್ ಅಂತಲೇ ಇದನ್ನು ಕರೆಯಲಾಗುತ್ತದೆ. ಸೊ ಇದನ್ನು ಅಫಿಷಿಯಲಿ ಈ ಹೆಸರಿಂದ ಕರೆಯಲ್ಪಡುತ್ತದೆ. ಹಾಗೂ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ ಜಾರಿಗೆ ಬಂದಿದ್ದು 1971ಕ್ಕೆ ಇದು ಟ್ರೀಟಿಯನ್ನು ಸೈನ್ ಮಾಡಿದ್ದಾದರೆ 1975ಕ್ಕೆ ಇದು ಜಾರಿಯಲ್ಲಿ ಬಂದಿರುತ್ತದೆ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು. ಮುಂದಿನ ಸಂಚಿಕೆಯಲ್ಲಿ ಮಾಂಟ್ರಿಕ್ಸ್ ರೆಕಾರ್ಡ್ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಮಾಂಟ್ರಿಕ್ ರೆಕಾರ್ಡ್ ಅಂತಂದರೆ ಈ ಒಂದು ಕನ್ವೆನ್ಷನ್ನ ಅಡಿಯಲ್ಲಿ ಒಂದು ರಿಜಿಸ್ಟರ್ ಆಫ್ ವೆಟ್ಲ್ಯಾಂಡ್ಸನ್ನು ಮೇಂಟೈನ್ ಮಾಡಲಾಗುತ್ತದೆ. ಈ ರಿಜಿಸ್ಟರ್ನಲ್ಲಿ ಲಿಸ್ಟ್ ಆಫ್ ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊಂದ್ಕೊಂಡಂತಹ ಇಂಪಾರ್ಟೆಂಟ್ ವೆಟ್ಲ್ಯಾಂಡ್ಸ್ಗಳನ್ನು ಲಿಸ್ಟ್ ಮಾಡಲಾಗುತ್ತದೆ. ಅದನ್ನು ನಾವು ಮಾಂಟ್ರಿಕ್ಸ್ ರೆಕಾರ್ಡ್ ಅಂತ ಕರಿತೀವಿ. ಈ ಒಂದು ಮಾಂಟ್ರಿಕ್ಸ್ ರೆಕಾರ್ಡನ್ನು ಪಾರ್ಟ್ ಆಫ್ ರಾಮ್ಸರ್ ಲಿಸ್ಟ್, ಅಂದರೆ ರಾಮ್ಸರ್ ಲಿಸ್ಟ್ನ ಜೊತೆಯಲ್ಲೂ ಈ ಒಂದು ಮಾಂಟ್ರಿಕ್ಸ್ ರೆಕಾರ್ಡನ್ನು ಮೇಂಟೈನ್ ಮಾಡಲಾಗುತ್ತದೆ ಅನ್ನುವಂಥದ್ದನ್ನು ತಾವು ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಹಿಂದಿನ ಒಂದು ಆರ್ಟಿಕಲ್ನಲ್ಲಿ ನಾವು ವೆಟ್ಲ್ಯಾಂಡ್ಸ್ಗಳ ಮುಖ್ಯ ಇಂಪಾರ್ಟೆನ್ಸ್ ಏನು ಅನ್ನುವಂಥದ್ರ ಬಗ್ಗೆ ಮಾತಾಡಿದ್ವಿ. ಕಾರ್ಬನ್ ಡೈಆಕ್ಸೈಡ್, ಕ್ಲೈಮೇಟ್ ಚೇಂಜ್ ಆಗಿರಬಹುದು, ಎಂಪ್ಲಾಯ್ಮೆಂಟ್ ಆಗಿರಬಹುದು, ಕ್ಲೀನ್ ವಾಟರ್ ಆಗಿರಬಹುದು, ಹಾಗೂ ಎಕಾನಮಿ ಅಂತ ಮಾತಾಡಿದ್ವಿ. ಇನ್ನೂ ಸಂಕ್ಷಿಪ್ತವಾಗಿ ಡೀಟೇಲ್ಸಲ್ಲಿ ನೋಡಿದಾಗ ಇದು ಮುಖ್ಯವಾದ ಒಂದು ಸೋರ್ಸ್ ಆಗಿದೆ ಅಥವಾ ರಿಸೋರ್ಸ್ ಆಗಿದೆ. ವಾಟರ್, ಫುಡ್, ವಾಟರ್, ಫೈಬರ್ ಮತ್ತು ಗ್ರೌಂಡ್ ವಾಟರ್ನ ರೀಚಾರ್ಜ್ ಮಾಡೋದಾಗಿರಬಹುದು. ವಾಟರ್ ಪ್ಯೂರಿಫಿಕೇಷನ್, ನಾನು ಹೇಳಿದೆ ಸ್ವಾಮ್ಸ್ ಮತ್ತು ಮಾರ್ಷಸ್ ವಾಟರ್ ಪ್ಯೂರಿಫಿಕೇಷನಿಗೆ ಸಹಕಾರಿಯಾಗ್ತವೆ. ಫ್ಲಡ್ ಮಾಡರ್ನೈಸೇಷನ್, ಈ ಸ್ವಾಮ್ಸ್ ಮತ್ತು ಮಾರ್ಷಸ್ ಇರೋದ್ರಿಂದ ಫ್ಲಡ್ ಬಂದಂತಹ ಸಂದರ್ಭದಲ್ಲಿ ಅದರ ಇಂಟೆನ್ಸಿಟಿನ ಕಡಿಮೆ ಮಾಡೋದ್ರಿಂದ ಫ್ಲಡ್ಡನ್ನು ನಾವು ಮಾಡ್ರೇಟ್ ಮಾಡಲು ಸಾಧ್ಯವಾಗುತ್ತದೆ. ಇದರ ಸಹಾಯದಿಂದ ಎರೋಷನ್ ಕಂಟ್ರೋಲ್ ಮಾಡುತ್ತದೆ ಮತ್ತು ಕ್ಲೈಮೇಟನ್ನು ರೆಗ್ಯುಲೇಟ್ ಮಾಡುತ್ತದೆ CO2 ಇಲ್ಲಿ ಸ್ಟೋರ್ ಮಾಡೋದ್ರಿಂದ. ಹಾಗೆ ಇದು ಮೇಜರ್ ಸೋರ್ಸ್ ಆಫ್ ವಾಟರ್ ಆ್ಯಂಡ್ ಮೇನ್ ಸಪ್ಲೈ ಆಫ್ ಫ್ರೆಶ್ ವಾಟರ್ ಈ ಒಂದು ವೆಟ್ಲ್ಯಾಂಡ್ಸಿಂದನೇ ಸಿಗುತ್ತದೆ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು. ಅದೇ ಹಂತದಲ್ಲಿ ವೆಟ್ಲ್ಯಾಂಡ್ಸ್ಗಳು ಯಾವೆಲ್ಲ ರಾಮ್ಸರ್ ಸೈಟ್ಸ್ ಅಂತ ಡಿಕ್ಲೇರ್ ಆಗ್ತಾವೋ ಅವುಗಳನ್ನು ಕಾಪಾಡೋದಕ್ಕೆ ಒಂದು ಸ್ಟ್ರಿಕ್ಟ್ ಗೈಡ್ಲೈನ್ಸನ್ನು ಕೊಡಲಾಗುತ್ತದೆ. ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ 4 ಸ್ಟ್ರಾಟಜಿಗಳನ್ನು ಡೆವಲಪ್ ಮಾಡಿದೆ ಈ ವೆಟ್ಲ್ಯಾಂಡ್ಸ್ಗಳನ್ನು ಕಾಪಾಡೋದಕ್ಕೋಸ್ಕರ. ಸೊ ಒಂದು ಬೇಸ್ಲೈನ್ ಡೇಟಾವನ್ನು ರೆಡಿ ಮಾಡಬೇಕು. ಆ ಬೇಸ್ಲೈನ್ ಡೇಟಾವನ್ನು ರೆಡಿ ಮಾಡೋದಲ್ಲದೆ ವೆಟ್ಲ್ಯಾಂಡ್ ಹೆಲ್ತ್ ಕಾರ್ಡನ್ನು ಸಹ ಇಂಪಾರ್ಟೆಂಟಾಗಿ ರೆಡಿ ಆಗಬೇಕು. ಈ ವೆಟ್ಲ್ಯಾಂಡ್ ಹೆಲ್ತ್ ಕಾರ್ಡ್ಸ್ಗಳನ್ನು ಆ ಒಂದು ವೆಟ್ಲ್ಯಾಂಡ್ಸ್ಗಳಿಗೆ ಕೊಡಲಾಗುತ್ತದೆ. ತದನಂತರ ಈ ವೆಟ್ಲ್ಯಾಂಡ್ ಮಿತ್ರಸ್ ಅಂತ ಹೇಳಿ ಅವರನ್ನು ಎನ್ಲಿಸ್ಟ್ ಮಾಡಿಬಿಟ್ಟು ಟಾರ್ಗೆಟೆಡ್ ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಪ್ಲ್ಯಾನನ್ನು ತಯಾರಿ ಮಾಡಬೇಕು. ಸೊ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ 4 ಪ್ರೊಲಾಂಗ್ಡ್ ಸ್ಟ್ರಾಟಜಿಯನ್ನು ಈ ವೆಟ್ಲ್ಯಾಂಡ್ಸ್ಗಳ ರಿಸ್ಟೋರೇಷನ್ಗೆ ರೆಡಿ ಮಾಡಿರುವಂತಹ ನಿಟ್ಟಿನಲ್ಲಿ 4 ಬೇಸ್ಲೈನ್ ಡೇಟಾ, ವೆಟ್ಲ್ಯಾಂಡ್ ಹೆಲ್ತ್ ಕಾರ್ಡ್, ವೆಟ್ಲ್ಯಾಂಡ್ ಮಿತ್ರಾಸ್ ಅಂತ ಹೇಳಿ ಎನ್ಲಿಸ್ಟ್ ಮಾಡಬೇಕು ಮತ್ತು ಟಾರ್ಗೆಟೆಡ್ ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ಸ್ಗಳನ್ನು ತಯಾರಿ ಮಾಡುವಂಥದ್ದು ಈ ಒಂದು ನಿಟ್ಟಿನಲ್ಲಿ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಕ್ರಮವನ್ನು ಕೈಗೊಳ್ತಾ ಇರುವಂಥದ್ದು. ಹಿಂದೆ ನಾವು ನೋಡಿದ್ವಿ ಭಾರತದಲ್ಲಿ ಒಟ್ಟು ಎಷ್ಟು ರಾಮ್ಸರ್ ವೆಟ್ಲ್ಯಾಂಡ್ಸ್ಗಳಿದ್ದಾವೆ. ಭಾರತದಲ್ಲಿ ಒಟ್ಟು 42 ವೆಟ್ಲ್ಯಾಂಡ್ ಸೈಟ್ಸ್ಗಳು ಇದುವರೆಗೂ ಲಿಸ್ಟ್ ಆಗಿರುವಂಥದ್ದು. ಅಸನ್ ಕನ್ಸರ್ವೇಷನ್ ರಿವರ್ ಉತ್ತರಾಖಂಡ್, ಅಷ್ಟಮುಡಿ ವೆಟ್ಲ್ಯಾಂಡ್ ಕೇರಳ, ಬಿಯಾಸ್ ಕನ್ಸರ್ವೇಷನ್ ರಿಸರ್ವ್ ಪಂಜಾಬ್, ಭಿತರ್ಕನಿಕಾ ಮ್ಯಾಂಗ್ರೋವ್ಸ್ ಒರಿಸ್ಸಾ, ಭೋಜ್ ವೆಟ್ಲ್ಯಾಂಡ್ ಮಧ್ಯಪ್ರದೇಶ್, ಚಂದ್ರತಾಲ್ ವೆಟ್ಲ್ಯಾಂಡ್ ಹಿಮಾಚಲ್ ಪ್ರದೇಶ್, ಚಿಲ್ಕಾ ಲೇಕ್ ಒರಿಸ್ಸಾ, ದೀಪೋರ್ ಬಿಯಲ್ ಅಸ್ಸಾಂ.
ಈಸ್ಟ್ ಕೋಲ್ಕತ್ತಾ ವೆಟ್ಲ್ಯಾಂಡ್ ವೆಸ್ಟ್ ಬೆಂಗಾಲ್, ಹರಿಕೆ ಲೇಕ್ ಪಂಜಾಬ್, ಹೊಕೆರಾ ವೆಟ್ಲ್ಯಾಂಡ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಕಬರ್ತಾಲ್ ವೆಟ್ಲ್ಯಾಂಡ್ ಬಿಹಾರ್, ಕಂಜ್ಲಿ ಲೇಕ್ ಪಂಜಾಬ್, ಕೆಲಿಡಿಯೋ ಘಾನಾ ನ್ಯಾಷನಲ್ ಪಾರ್ಕ್ ರಾಜಸ್ಥಾನ್, ಕಿಶೋಪುರ್ ಮಿಯಾನಿ ಕಮ್ಯುನಿಟಿ ರಿಸರ್ವ್ ಪಂಜಾಬ್, ಕೊಲ್ಲೇರು ಲೇಕ್ ಆಂಧ್ರ ಪ್ರದೇಶ್, ಲೋಕ್ತಕ್ ಲೇಕ್ ಮಣಿಪುರ್, ಲೋನಾರ್ ಲೇಕ್ ಮಹಾರಾಷ್ಟ್ರ, ನಲ್ ಸರೋವರ್ ಬರ್ಡ್ ಸ್ಯಾಂಕ್ಚುರಿ ಗುಜರಾತ್, ನಂದನೂರ್ ಮಹಾದೇಶ್ವರ್ ಮಹಾರಾಷ್ಟ್ರ, ನಂಗಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಪಂಜಾಬ್, ನವಾಬ್ಗಂಜ್ ಬರ್ಡ್ ಸ್ಯಾಂಕ್ಚುರಿ ಉತ್ತರ ಪ್ರದೇಶ್, ಪಾರ್ವತಿ ಆಗ್ರಾ ಬರ್ಡ್ ಸ್ಯಾಂಕ್ಚುರಿ ಉತ್ತರ ಪ್ರದೇಶ್, ಪಾಯಿಂಟ್ ಕಾಲಿಮೇರ್ ವೈಲ್ಡ್ ಲೈಫ್ ಆ್ಯಂಡ್ ಬರ್ಡ್ ಸ್ಯಾಂಕ್ಚುರಿ ತಮಿಳುನಾಡು, ಪೋಂಗ್ದಾಮ್ ಲೇಕ್ ಹಿಮಾಚಲ್ ಪ್ರದೇಶ್, ರೇಣುಕಾ ವೆಟ್ಲ್ಯಾಂಡ್ ಹಿಮಾಚಲ್ ಪ್ರದೇಶ್, ರೋಪಾರ್ ಲೇಕ್ ಪಂಜಾಬ್, ರುದ್ರಸಾಗರ್ ಲೇಕ್ ತ್ರಿಪುರಾ, ಸಮಾನ್ ಬರ್ಡ್ ಸ್ಯಾಂಕ್ಚುರಿ ಉತ್ತರ ಪ್ರದೇಶ್, ಸಮಸ್ಪುರ್ ಬರ್ಡ್ ಸ್ಯಾಂಕ್ಚುರಿ ಉತ್ತರ ಪ್ರದೇಶ್, सांबर लेक राजस्थान, संदी बर्ड सेंचुरी उत्तर प्रदेश, सरसई नवर झील उत्तर प्रदेश, सस्तकमकोट्टा लेक केरला, सुंदरबन वेटलैंड वेस्ट बंगाल, सुरिनसर मानसर लेक जम्मू एंड कश्मीर, सूर सरोवर उत्तर प्रदेश, सोकर वेटलैंड कॉम्प्लेक्स लद्दाख, सोमिरिरी लेक लद्दाख, अपर गंगा रिवर उत्तर प्रदेश, ವೆಂಬನಾಡ್ ಕೋಲ್ ವೆಟ್ಲ್ಯಾಂಡ್ ಕೇರಳ, ವೂಲಾರ್ ಲೇಕ್ ಜಮ್ಮು ಕಾಶ್ಮೀರ್. ಸೊ ಇವು ರಾಜ್ಯ ಮಟ್ಟದಲ್ಲಿ ಇರುವಂತಹ ಎಲ್ಲ ಲೇಕ್ಸ್ ವೆಟ್ಲ್ಯಾಂಡ್ಸ್ಗಳ ಬಗ್ಗೆ ತಗೊಂಡಿರುವಂಥದ್ದು. ಈಗ ಒಂದೊಂದಾಗಿ ಎಲ್ಲ ರಾಮ್ಸರ್ ಸೈಟ್ಸ್ಗಳ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ಮೊದಲನೇ ರಾಮ್ಸರ್ ಸೈಟ್ ವೂಲಾರ್ ಲೇಕ್. ಇದು ಇರುವಂಥದ್ದು ಬಂಡೀಪುರ ಡಿಸ್ಟಿಕ್ ಜಮ್ಮು ಕಾಶ್ಮೀರ್ನಲ್ಲಿ. ಇದರ ಪ್ರಮುಖ ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತಂದರೆ, ಈ ಒಂದು ವೂಲಾರ್ ಲೇಕ್ ಅನ್ನುವಂಥದ್ದು ಟೆಕ್ಟಾನಿಕ್ ಆಕ್ಟಿವಿಟಿಯಿಂದಾಗಿ, ನಮಗೆಲ್ಲ ಗೊತ್ತಿರೋ ಹಾಗೆ ಟೆಕ್ಟಾನಿಕ್ ಪ್ಲೇಟ್ಸ್ಗಳಲ್ಲಿ ಆಗುವಂತಹ ಮೂಮೆಂಟ್ಗಳಿಂದಾಗಿ ಆ ಒಂದು ನಿಟ್ಟಿನಲ್ಲಿ ಝೇಲಂ ರಿವರ್ ಇದಕ್ಕೆ ಒಂದು ನೀರನ್ನು ಸಪ್ಲೈ ಮಾಡಿರುವಂಥದ್ದು. ಆ ಒಂದು ಲೇಕ್ ಬೇಸಿನಿಂದಾಗಿ ಈ ವೂಲಾರ್ ಲೇಕ್ ಬೆಳಕಿಗೆ ಬಂದಿರುವಂಥದ್ದು. ಈ ಲೇಕ್ನಲ್ಲಿ ಇರುವಂತಹದ್ದು ಹೆಚ್ಚಿಗೆ ವಿಲೋ ಪ್ಲಾಂಟೇಶನ್ ಅಂತಲೇ ಕರಿತೀವಿ. ಇದರಿಂದಾಗಿ ಈ ವಿಲೋ ಪ್ಲಾಂಟೇಶನ್ನಿಂದಾಗೆ ಈ ಲೇಕ್ನಲ್ಲಿ ಹೆಚ್ಚಿನ ನೀರು ಬರುವಂಥದ್ದು. ಈ ಒಂದು ವೂಲಾರ್ ಲೇಕ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಏಷ್ಯಾ ಅಂತಲೇ ಕರೀತದೆ. ಅಂದರೆ ಇಡೀ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಫ್ರೆಶ್ ವಾಟರ್ ಲೇಕ್ ಆಗಿರುವಂಥದ್ದು ವೂಲಾರ್ ಲೇಕ್. ಹಾಗೂ ಈ ವೂಲಾರ್ ಲೇಕ್ನ ಮೌತ್ ಹತ್ರ ಅಂದರೆ ಮುಖದ ಹತ್ರ ತುಲ್ಬುಲ್ ಪ್ರಾಜೆಕ್ಟ್ ಅನ್ನುವಂಥದ್ದು, ಈ ನ್ಯಾವಿಗೇಷನ್ ಲಾಕ್ ಕಮ್ ಕಂಟ್ರೋಲ್ ಸ್ಟ್ರಕ್ಚರ್ ಅನ್ನುವಂತಹ ಒಂದು ತುಲ್ಬುಲ್ ಪ್ರಾಜೆಕ್ಟನ್ನು ಇಲ್ಲಿ ಮಾಡಿರುವಂಥದ್ದು. ಎರಡನೇದು ವೆಂಬನಾಡ್ ಕೋಲ್ ವೆಟ್ಲ್ಯಾಂಡ್. ವೆಂಬನಾಡ್ ಕೋಲ್ ವೆಟ್ಲ್ಯಾಂಡ್ ಕೇರಳದಲ್ಲಿ ಇರುವಂಥದ್ದು. ಈ ಒಂದು ವೆಂಬನಾಡ್ ಕೋಲ್ ವೆಟ್ಲ್ಯಾಂಡ್ ಅರೇಬಿಯನ್ ಸಿ ಇಂದ ಬೇರ್ಪಡಲಾಗಿದೆ. ಒಂದು ನ್ಯಾರೋ ಬ್ಯಾರಿಯರ್ ಐಲ್ಯಾಂಡ್ ಇರುವಂಥದ್ದು. ಇದನ್ನು ಬ್ರಾಕಿಶ್ ವಾಟರ್ ಸ್ಟ್ರೆಚ್ ಅಂತಲೂ ಕರೆಯಲಾಗುತ್ತದೆ ಕೇರಳದಲ್ಲಿ. ಕುಮಾರಕೋಣಂ ಬರ್ಡ್ ಸ್ಯಾಂಕ್ಚುರಿ ಅನ್ನುವಂಥದ್ದು ಈ ಲೇಕ್ನ ಈಸ್ಟ್ ಕೋಸ್ಟ್ನಲ್ಲಿ ಇರುವಂಥದ್ದು. ವಲ್ಲಂ ಕಾಲಿ ಅಂದರೆ ನೆಹರು ಟ್ರೋಫಿ ಬೋಟ್ ರೇಸ್ ಬಹಳ ಇಂಪಾರ್ಟೆಂಟ್ ಆಗಿ ಕೇರಳದಲ್ಲಿ ನಡೆಯುತ್ತದೆ, ತಮಗೆಲ್ಲ ಗೊತ್ತಿದ್ರೆ. ಇದನ್ನು ಸ್ನೇಕ್ ಬೋಟ್ ರೇಸ್ ಅಂತಲೂ ಕರೀತಾರೆ. ಸೊ ಪ್ರತಿ ವರ್ಷ ಈ ವೆಂಬನಾಡ್ ಲೇಕ್ನಲ್ಲಿ ಈ ಒಂದು ಸ್ನೇಕ್ ಬೋಟ್ ರೇಸ್ ಪ್ರತಿ ವರ್ಷ ಹಮ್ಮಿಕೊಳ್ಳಲಾಗುತ್ತದೆ. ಈ ಒಂದು ವೆಂಬನಾಡ್ ಕೋಲ್ ವೆಟ್ಲ್ಯಾಂಡ್ ಏನಿದೆಯೋ ಕೇರಳದಲ್ಲೇ ಲಾರ್ಜೆಸ್ಟ್ ಲೇಕ್ ಆಗಿದ್ದು ಹಾಗೂ ಭಾರತದಲ್ಲೇ ಅತಿ ಉದ್ದವಾದ ಲಾಂಗೆಸ್ಟ್ ಲೇಕ್ ಆಗಿ ಹೆಸರು ಪಟ್ಟಿದೆ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು. ಲಾಂಗೆಸ್ಟ್ ಲೇಕ್, ಲಾರ್ಜೆಸ್ಟ್ ಲೇಕ್, ಫ್ರೆಶ್ ವಾಟರ್ ಲೇಕ್ ಇನ್ ಏಷ್ಯಾ ಈ ವೂಲಾರ್ ಲೇಕು. ಲಾಂಗೆಸ್ಟ್ ಲೇಕ್ ಇನ್ ಇಂಡಿಯಾ ಈಸ್ ವೆಂಬನಾಡ್ ಕೋಲ್ ವೆಟ್ಲ್ಯಾಂಡ್ ಆರ್ ವೆಂಬನಾಡ್ ಲೇಕ್. ಮುಂದಿನ ರಾಮ್ಸರ್ ವೆಟ್ಲ್ಯಾಂಡ್ ಅಪ್ಪರ್ ಗಂಗಾ ರಿವರ್ ಬ್ರಿಡ್ಜ್ಘಾಟ್ ಟು ನರೋರಾ ಸ್ಟ್ರೆಚ್. ಸೊ ಅಪ್ಪರ್ ಗಂಗಾ ರಿವರ್ ಇದು ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು ಅಂತ ನಮಗೆಲ್ಲ ಗೊತ್ತಿದೆ. ಸೊ ಇಲ್ಲಿ ಇರುವಂತಹ ಶಾಲೋ ರಿವರ್ ಸ್ಟ್ರೆಚ್ ಏನಿದೆಯೋ ಅದು ಗ್ರೇಟ್ ಗ್ಯಾಂಜಸ್ ರಿವರ್ ಏನಿದೆ ಅಲ್ಲಿಂದ ಡೀಪ್ ವಾಟರ್ ಪೂಲ್ಸ್ ಮತ್ತು ರಿಸರ್ವಯರ್ಸ್ಗಳನ್ನು ಬ್ಯಾರೇಜಸ್ಗಳಾಗಿ ಉಪಯೋಗಿಸ್ಕೊಂಡು ಈ ಒಂದು ಅಪ್ಪರ್ ಗಂಗಾ ರಿವರ್ ವೆಟ್ಲ್ಯಾಂಡ್ ಫಾರ್ಮ್ ಆಗಿರುವಂಥದ್ದು. ಈ ಅಪ್ಪರ್ ಗಂಗಾ ರಿವರ್ನ ಹ್ಯಾಬಿಟ್ಯಾಟ್ನಲ್ಲಿ ಅಂದರೆ ಅದ್ರ ಸುತ್ತ ಇರುವಂತಹ ಹ್ಯಾಬಿಟ್ಯಾಟ್ನಲ್ಲಿ ಸಿಗುವಂತಹ ಪ್ರಾಣಿ ಪಕ್ಷಿಗಳು ಯಾವ್ಯಾವು ಅಂತಂದರೆ ಗ್ಯಾಂಗಸ್ ರಿವರ್ ಡಾಲ್ಫಿನ್ ನಮಗೆಲ್ಲ ಗೊತ್ತಿದೆ, ಇದು IUCN ರೆಡ್ ಲಿಸ್ಟ್ನಲ್ಲಿ ಲಿಸ್ಟ್ ಆಗಿರುವಂಥದ್ದು. ಒಂದು ಘರಿಯಲ್, ಇದು ಒಂದು ರೀತಿಯ ಮೊಸಳೆ ಇದ್ದ ಹಾಗೆ. ಕ್ರೊಕೊಡೈಲ್ ಹಾಗೂ ಟರ್ಟಲ್ಸ್, ಆಮೆ 6 ಪ್ರಜಾತಿಯ ಆಮೆಗಳು ಸಿಗ್ತವೆ. ಆಟರ್ಸ್ ಹಾಗೂ ಬಹಳಷ್ಟು 82 ಸ್ಪೀಶೀಸ್ಗಳ ಮೀನುಗಳು ಮತ್ತು 100 ಪಕ್ಷಿಗಳು ಸಹ ಈ ಒಂದು ಹ್ಯಾಬಿಟ್ಯಾಟ್ನಲ್ಲಿ ಕಾಣುತ್ತೇವೆ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು. ಮುಂದಿನ ವೆಟ್ಲ್ಯಾಂಡ್ ಸೋಮುರರಿ ಲೇಕ್. ಈ ಸೋಮುರರಿ ಲೇಕ್ ಲಡಾಖ್ನಲ್ಲಿ ಇರುವಂಥದ್ದು. ಇದೊಂದು ಫ್ರೆಶ್ ವಾಟರು ಬ್ರಾಕಿಶ್ ಲೇಕ್ ಆಗಿದ್ದು 4595 ಮೀಟರ್ ಸಿ ಲೆವೆಲ್ಗಿನ ಮೇಲೆ ಇರುವಂಥದ್ದು. ಇಲ್ಲಿ ವೆಟ್ ಮೀಡೋಸ್ ಮತ್ತು ಬೊರಾಕ್ಸ್ ಲೇಡನ್ ವೆಟ್ಲ್ಯಾಂಡ್ಸ್ ಈ ಶೋರ್ಸ್ನಲ್ಲಿ ನಾವು ಕಾಣ್ತೀವಿ. ಈ ಒಂದು ಸೈಟ್ನಲ್ಲಿ ಈ ಸೈಟ್ ಮುಖ್ಯವಾಗಿ ಗುರುತಿಸಲ್ಪಡ್ಕೊಂಡಿರುವಂತಹ ಮುಖ್ಯವಾದ ಕಾರಣ ಚೈನಾದಿಂದ ಹೊರಗಡೆ ಅಲ್ಲಿ ಇರುವಂತಹ ಒಂದು ಎಂಡೇಂಜರ್ಡ್ ಕ್ರೇನ್ ಅಂತಲೇ ಏನು ಕರಿತೀವೋ ಅಥವಾ ಬ್ಲ್ಯಾಕ್ ನೆಕ್ಡ್ ಕ್ರೇನ್, ಇವು ಭಾರತದಲ್ಲಿ ಸೋಮುರರಿ ಲೇಕ್ ಲಡಾಖ್ನಲ್ಲೇ ಬಂದು ಮೊಟ್ಟೆ ಇಡ್ತವೆ. ಅದು ಬ್ರೀಡಿಂಗ್ ಗ್ರೌಂಡ್ ಆಗಿದೆ. ಸೊ ಈ ಒಂದು ಸೈಟ್ನಲ್ಲಿ ಚೈನಾದಿಂದ ಹೊರಗಡೆ ಏನಾದರೂ ಅಲ್ಲಿ ಇರುವಂತಹ
ಎಂಡೇಂಜರ್ಡ್ ಕ್ರೇನ್ಸ್ಗಳು ಬಂದು ಮೊಟ್ಟೆ ಇಡ್ತವೆ ಅಂತಂದರೆ ಅದು ಸೋಮುರರಿ ಲೇಕ್ ಹತ್ರ. ಈ ಒಂದು ಸೋಮುರರಿ ಲೇಕ್ ಚಾಂಗ್ತಾಂಗ್ ರೀಜನ್, ಲಡಾಖ್ನ ಚಾಂಗ್ತಾಂಗ್ ರೀಜನ್ನಲ್ಲಿ ಇರುವಂಥದ್ದು. ಮುಂದಿನ ರಾಮ್ಸರ್ ಸೈಟ್ ಸೋಕಾರ್ ವೆಟ್ಲ್ಯಾಂಡ್ ಕಾಂಪ್ಲೆಕ್ಸ್. ಸೋಕಾರ್ ವೆಟ್ಲ್ಯಾಂಡ್ ಕಾಂಪ್ಲೆಕ್ಸ್ ಇದೇ ವರ್ಷ ಲಡಾಖ್ನಲ್ಲಿ ಹೆಸರಾಗಿರುವಂತಹ ವೆಟ್ಲ್ಯಾಂಡ್ ಸೈಟ್ ಆಗಿರ್ಬೋದು. ಇದನ್ನು ಸೋಕಾರ್ ಅಂತ ಯಾಕೆ ಕರಿತೀವಿ ಅಂತಂದರೆ, ಈ ಸೋಕಾರ್ ಅಂತಂದರೆ ಬಿಳಿ ಲೇಕ್ ಅಂತಲೇ ಕರಿತೀವಿ. ಬಿಳಿ ಲೇಕ್ ಯಾಕಂದರೆ ಈ ಒಂದು ಲೇಕ್ನ ಸುತ್ತ ಇರುವಂತಹ ನೀರು ಅದು ಆವಿ ಆಗೋದ್ರಿಂದ ಇದ್ರ ಸುತ್ತ ನಾವು ಬೆಳ್ಳನೆಯ ಉಪ್ಪುನಂತಹ ಪದಾರ್ಥವನ್ನು ಕಾಣ್ತೀವಿ. ಸೊ ಅದಕ್ಕೆ ಇದನ್ನು ಸೋಕಾರ್ ಅಂತಲೇ ಕರಿತೀವಿ. ಈ ಸೋಕಾರ್ ಬೇಸಿನನ್ನು A1 ಕ್ಯಾಟಗರಿಯಲ್ಲಿ ಇಡಲಾಗಿದೆ, ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಅಂತ ಕರೆಯಲಾಗುತ್ತದೆ. ಇಂಟರ್ನ್ಯಾಷನಲ್ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ನ ಅಡಿಯಲ್ಲಿ A1 ಕ್ಯಾಟಗರಿಯಲ್ಲಿ ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಅಂತಲೇ ಇದನ್ನು ಮಾರ್ಕ್ ಮಾಡಲಾಗಿದೆ. ಯಾಕಂದರೆ ಸೆಂಟ್ರಲ್ ಏಷಿಯನ್ ಫ್ಲೈವೇಗಳು ಏನಿದಾವೋ ಇವು ಇಲ್ಲೇ ಬಂದು ನೆಲೆಸ್ಕೋತವೆ ಮೈಗ್ರೇಷನ್ ಟೈಮಲ್ಲಿ. ಈ ಸೈಟನ್ನು ಅತಿ ಮುಖ್ಯವಾಗಿ ಬ್ಲ್ಯಾಕ್ ನೆಕ್ಡ್ ಕ್ರೇನ್ಗಳು ಸಹ ಮೊಟ್ಟೆ ಇಡೋದಕ್ಕೆ ಅಥವಾ ಬ್ರೀಡಿಂಗ್ ಏರಿಯಾ ಆಗಿ ಉಪಯೋಗಿಸ್ಕೊಳ್ತವೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಸೋಕಾರ್ ಅಂತಂದರೆ ಬಿಳಿ ಲೇಕ್ ಅಂತಲೇ ನೆನ್ಪಿಟ್ಕೊಳ್ಳಿ. ಮುಂದಿನ ರಾಮ್ಸರ್ ವೆಟ್ಲ್ಯಾಂಡ್ ಸೂರ್ ಸರೋವರ್ ಲೇಕ್. ಸೂರ್ ಸರೋವರ್ ಲೇಕ್ ಆಗ್ರಾದ ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು. ಇದನ್ನು ಕೀತಮ್ ಲೇಕ್ ಅಂತಲೂ ಕರೆಯಲಾಗುತ್ತದೆ. ಕೀತಮ್ ಲೇಕ್, ಈ ಲೇಕ್ ಇರುವಂಥದ್ದು ಸೂರ್ ಸರೋವರ್ನ ಅಡಿಯಲ್ಲಿ ಅಥವಾ ವಿತಿನ್ ಸೂರ್ ಸರೋವರ್ ಒಳಗಡೆನೇ ಇರುವಂಥದ್ದು ಈ ಒಂದು ಸರೋವರ್ ಲೇಕ್. ಈ ಒಂದು ಬರ್ಡ್ ಸ್ಯಾಂಕ್ಚುರಿ ಇದೆ, ಅದು 1991ರಲ್ಲಿ ಆ ಒಂದು ಬರ್ಡ್ ಸ್ಯಾಂಕ್ಚುರಿ ಅಥವಾ ಅಲ್ಲಿರುವಂತಹ ಒಂದು ಬರ್ಡ್ ಏರಿಯಾವನ್ನು ಬರ್ಡ್ ಸ್ಯಾಂಕ್ಚುರಿ ಅಂತ ಡಿಕ್ಲೇರ್ ಮಾಡಲಾಗಿತ್ತು. ಹಾಗೂ ಈ ಒಂದು ಸೂರ್ ಸರೋವರ್ ಲೇಕ್ ಯಮುನಾ ನದಿಯ ಪಕ್ಕದಲ್ಲಿ ಇದೆ ಅನ್ನುವಂಥದ್ದನ್ನು ನೀವು ನೆನ್ಪಿಟ್ಕೋಬೇಕು. ಮುಂದಿನ ರಾಮ್ಸರ್ ವೆಟ್ಲ್ಯಾಂಡ್ ಸೈಟ್ ಸುರಿನ್ಸಾರ್ ಮಾನ್ಸರ್ ಲೇಕ್. ಸುರಿನ್ಸಾರ್ ಮಾನ್ಸರ್ ಲೇಕ್ ಜಮ್ಮು ಕಾಶ್ಮೀರದಲ್ಲಿ ಇರುವಂಥದ್ದು. ಈ ಒಂದು ಸುರಿನ್ಸಾರ್ ಮಾನ್ಸರ್ ಲೇಕ್ ಫ್ರೆಶ್ ವಾಟರ್ ಲೇಕ್ ಆಗಿದ್ದು ಪಂಜಾಬ್ ಪ್ಲೇನ್ಸ್ನ ಸೆಮಿ ಅರಿಡ್ ರೀಜನ್ನಲ್ಲಿ ಇದನ್ನು ನಾವು ಕಾಣ್ತೀವಿ. ಇದಕ್ಕೆ ಪಕ್ಕದಲ್ಲಿ ಇರುವಂತಹ ನದಿ ಝೇಲಂ ಬೇಸಿನ್ ಆಗಿರುತ್ತದೆ ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ. ಈ ಸುರಿನ್ಸಾರ್ ಮಾನ್ಸರ್ ಲೇಕ್ ಏನಿದೆಯಲ್ಲ ಇದು ರೈನ್ ಫೆಡ್, ಅಂದರೆ ಇಲ್ಲಿ ಪರ್ಮನೆಂಟ್ ಡಿಸ್ಚಾರ್ಜ್ ಆಗೋದೇ ಇಲ್ಲ. ಪರ್ಮನೆಂಟ್ ಡಿಸ್ಚಾರ್ಜ್ ಅಂತಂದರೆ ಈ ಒಂದು ಲೇಕ್ನಲ್ಲಿ ನೀರು ಯಾವತ್ತೂ ಬಲ್ತ್ ಹೋಗೋದಿಲ್ಲ ಅನ್ನುವಂಥದ್ದು. ಸೊ ಇದು ರೈನ್ ಫೆಡ್ ಲೇಕ್ ಆಗಿದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಹಾಗೂ ಮಾನ್ಸರ್ ಏನಿದೆಯಲ್ಲ, ಸುರಿನ್ಸಾರ್ ಒಂದು ಭಾಗ ರೈನ್ ಫೆಡ್ಡು, ಮಾನ್ಸರ್ ಏನಿದೆಯಲ್ಲ ಇದು ಸರ್ಫೇಸ್ ರನ್ ಆಫಿಂದ ಬರುವಂತಹ ನೀರು, ಅಂದರೆ ನೀರು ಹರಿದ್ಕೊಂಡು ಏನು ಬರ್ತತ್ತಲ್ಲ ಅದರಿಂದ ನೀರು ಈ ಒಂದು ಮಾನ್ಸರ್ ಲೇಕ್ನಲ್ಲಿ ತುಂಬಿಕೊಳ್ಳುತ್ತದೆ. ಹಾಗೂ ಅದರಿಂದಾಗಿ ಇವು ಮಿನರಲೈಸ್ ಆಗಿರ್ತವೆ. ಪ್ಯಾಡಿ ಫೀಲ್ಡ್ಸ್ಗಳಿಂದ ಬರುವಂತಹ ನೀರು ಇಲ್ಲಿ ಬಂದು ಸೇರ್ಕೊಳ್ಳೋದ್ರಿಂದ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಸೊ ಸುರಿನ್ಸಾರ್ ಲೇಕ್ ರೈನ್ ಫೆಡ್ ಲೇಕ್ ಆಗಿರುತ್ತದೆ, ಮಾನ್ಸರ್ ಲೇಕ್ ಸರ್ಫೇಸ್ ರನ್ ಆಫ್ ಫೆಡ್ ಲೇಕ್ ಆಗಿರುತ್ತದೆ ಅನ್ನುವಂಥದ್ದನ್ನು ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ರೈನ್ ಫೆಡ್ ಮಳೆ ನೀರಿಂದ ಸಿಗ್ತಾ ಇರುವಂಥದ್ದು, ಸೊ ಅದಕ್ಕೆ ಅದು ಯಾವತ್ತೂ ಬಲ್ತೋಗೋದಿಲ್ಲ. ಮಾನ್ಸರ್ ಲೇಕ್ ಒಂದಿಷ್ಟು ಮಿನರಲ್ಸ್ ಜಾಸ್ತಿ ಇರ್ತವೆ, ಬಿಕಾಸ್ ಪ್ಯಾಡಿ ಫೀಲ್ಡ್ಸ್ ಎಲ್ಲಿ ಭತ್ತ ಬೆಳೀತಾ ಇರ್ತಾರೋ ಅಲ್ಲಿಂದ ಹರಿದ್ಕೊಂಡ್ಬಂದಂತಹ ನೀರು ಈ ಮಾನ್ಸರ್ ಲೇಕಿಗೆ ಸೇರ್ಕೊಳ್ಳೋದ್ರಿಂದ ಇವು ಒಂದಿಷ್ಟು ಮಿನರಲ್ಸ್ಗಳಲ್ಲಿ ಜಾಸ್ತಿ ಇರುತ್ತೆ ಈ ಒಂದು ನೀರಿನಲ್ಲಿ. ಮುಂದಿನ ವೆಟ್ಲ್ಯಾಂಡ್ ಸುಂದರ್ಬನ್ ವೆಟ್ಲ್ಯಾಂಡ್. ಇದು ವೆಸ್ಟ್ ಬೆಂಗಾಲ್ನಲ್ಲಿ ಇರುವಂಥದ್ದು. ಈ ಒಂದು ಸುಂದರ್ಬನ್ ವೆಟ್ಲ್ಯಾಂಡ್ನಲ್ಲಿ ನೂರಾರು ಐಲ್ಯಾಂಡ್ಸ್ಗಳು ಇದ್ದಾವೆ. ಹಾಗೂ ನೆಟ್ವರ್ಕ್ ಆಫ್ ರಿವರ್ಸ್, ಟ್ರಿಬ್ಯೂಟ್ರೀಸ್ ಮತ್ತು ಕ್ರೀಕ್ಸ್ ಈ ಒಂದು ಡೆಲ್ಟಾ ಆಫ್ ಗಂಗಾನ ಫಾರ್ಮ್ ಮಾಡುತ್ತದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಹಾಗೂ ಇದು ಬ್ರಹ್ಮಪುತ್ರ ನದಿಯ ಏನು ಮೌತ್ ಅಂತಲೇ ಕರಿತೀವೋ ಎಂಡ್, ಬೇ ಆಫ್ ಬೆಂಗಾಲ್, ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಈ ಸುಂದರ್ಬನ್ ವೆಟ್ಲ್ಯಾಂಡ್ಸ್ಗಳು ಇದ್ದಾವೆ ಅನ್ನುವಂಥದ್ದು ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಈ ಒಂದು ಸುಂದರ್ಬನ್ ಡೆಲ್ಟಾ ಇಂಡಿಯನ್ ಸುಂದರ್ಬನ್ ಕನ್ಸ್ಟಿಟ್ಯೂಟ್ಸ್ 60% ಆಫ್ ದಿ ಕಂಟ್ರೀಸ್ ಟೋಟಲ್ ಮ್ಯಾಂಗ್ರೋವ್ ಫಾರೆಸ್ಟ್ ಏರಿಯಾ. ಸೊ ಇಂಡಿಯನ್ ಸುಂದರ್ಬನ್ ಯಾಕಂದರೆ ಇದು ಬಾಂಗ್ಲಾದೇಶ್ ಮತ್ತು ಭಾರತದಲ್ಲಿ ನೆಲೆಸ್ಕೊಂಡಿರೋದ್ರಿಂದ 60% ಭಾರತದ ಟೋಟಲ್ ಮ್ಯಾಂಗ್ರೋವ್ ಫಾರೆಸ್ಟ್ ಏರಿಯಾ ಏನಿದೆ ಅದು ಈ ಸುಂದರ್ಬನ್ ಡೆಲ್ಟಾ ಅಲ್ಲೇ ನಾವು ಕಾಣುವಂಥದ್ದು. ಈ ಇಂಡಿಯನ್ ಸುಂದರ್ಬನ್ ಏನಿದೆ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿಯೂ ಸಹ ಹೆಸರು ಪಡೆದುಕೊಂಡಿದೆ. ಈ ಒಂದು ಸುಂದರ್ಬನ್ ಡೆಲ್ಟಾನಲ್ಲಿ ರಾಯಲ್ ಬೆಂಗಾಲ್ ಟೈಗರ್ಗಳನ್ನು ನಾವು ಕಾಣ್ತೀವಿ ಅನ್ನುವಂಥದ್ದನ್ನು ನೀವು ನೆನ್ಪಿಟ್ಕೋಬೇಕು. ಮುಂದಿನ ರಾಮ್ಸರ್ ಸೈಟ್ ಸಸ್ತಂಕೊಟ್ಟ ಲೇಕ್. ಸಸ್ತಂಕೊಟ್ಟ ಲೇಕ್ ಇದು ಕೇರಳದಲ್ಲಿ ಇರುವಂಥದ್ದು. ಇದು ಕೇರಳದೇ ಅತಿ ದೊಡ್ಡ ಫ್ರೆಶ್ ವಾಟರ್ ಲೇಕ್ ಆಗಿರುವಂಥದ್ದು. ಈ ಲೇಕನ್ನು ಪ್ರಾಚೀನ ಸಸ್ತಾ ಟೆಂಪಲ್ನ ಹೆಸರಿನ ಮೇಲೆ ಈ ಒಂದು ಲೇಕನ್ನು ಹೆಸರು ಮಾಡಿರುವಂಥದ್ದು ಅಥವಾ ನಾಮಕರಣ ಮಾಡಿರುವಂಥದ್ದು. ಈ ಒಂದು ಸಸ್ತಂಕೊಟ್ಟ ಲೇಕಿಗೆ ಬರುವಂತಹ ನೀರು ಸೋರ್ಸ್ ಯಾವುದಪ್ಪ ಅಂತಂದರೆ ಅಂಡರ್ಗ್ರೌಂಡ್ ಸ್ಪೌಟ್ಸ್. ಅಂಡರ್ಗ್ರೌಂಡ್ನಲ್ಲಿ ಇರುವಂತಹ ಝರಿಗಳು ಏನಂತ ಕರಿತೀವೋ ಅವೇ ಇವುಗಳ ಸೋರ್ಸ್ ಆಗಿದೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಮುಂದಿನ ರಾಮ್ಸರ್ ಸೈಟ್ ಸರ್ಸೈ ನವಾರ್ ಝೀಲ್. ಈ ಸರ್ಸೈ ನವಾರ್ ಝೀಲ್ ಎತವಾ ಡಿಸ್ಟಿಕ್ ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು. ಈ ಒಂದು ಟಿಪಿಕಲ್ ವೆಟ್ಲ್ಯಾಂಡ್ ಇಂಡೋ ಗ್ಯಾಂಗೆಟಿಕ್ ಫ್ಲಡ್ ಪ್ಲೇನ್ಸಿಂದ ಆಗಿರುವಂಥದ್ದು. ಸೊ ಇಲ್ಲಿ ಇಂಡೋ ಗ್ಯಾಂಗೆಟಿಕ್ ಫ್ಲಡ್ ಪ್ಲೇನ್ಸ್ನಲ್ಲಿ ಬರುವಂತಹ ನೀರು ಏನಿದೆಯೋ ಸೌತ್ ವೆಸ್ಟ್ ಮಾನ್ಸೂನಿಂದ ಸೌತ್ ವೆಸ್ಟ್ ಮಾನ್ಸೂನ್ ಮಳೆಯಿಂದಾಗಿ ಈ ರೀಜನ್ನಲ್ಲಿ ಆಗುವಂತಹ ನೀರು ಈ ಸರ್ಸರೈ ನವಾರ್ ಝೀಲಿಗೆ ನೀರಾಗಿ ಸೋರ್ಸ್ ಆಗಿದೆ. ಈ ಒಂದು ಸರ್ಸರೈ ನವಾರ್ ಝೀಲ್ ಕೋಹ್ಯಾಬಿಟೇಷನ್ ಮನುಷ್ಯರು ಮತ್ತು
ಪ್ರಾಣಿಗಳು ಎರಡೂ ಕೋಹ್ಯಾಬಿಟೇಟ್ ಆಗೋದಕ್ಕೆ ಇದು ಒಂದು ಉದಾಹರಣೆ ಆಗಿದೆ. ಇಲ್ಲಿ ಮಾಡುವಂತಹ ಫಾರ್ಮಿಂಗ್ ಪ್ರಾಕ್ಟೀಸಸ್ ಏನಿದಾವೋ ಅಥವಾ ಕೃಷಿ ಚಟುವಟಿಕೆಗಳು ಏನಿದಾವೋ ಅವು ವಾಟರ್ ಬರ್ಡ್ ಹ್ಯಾಬಿಟಾಟ್ಸ್ಗಳನ್ನು ಕಾಪಾಡೋದಕ್ಕೆ ಅಥವಾ ಆ ಒಂದು ಪ್ರಜಾತಿಯನ್ನು ಬೆಳೆಸೋದಕ್ಕೆ ಇಲ್ಲಿ ಬಹಳ ಅತ್ಯಮೂಲ್ಯವಾದ ಕೆಲಸಗಳು ನಡೀತಾ ಇದ್ದಾವೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಹಾಗೂ ಈ ಒಂದು ವಾಟರ್ ಬರ್ಡ್ ಹ್ಯಾಬಿಟಾಟ್ ಅಥವಾ ವಾಟರ್ ಬರ್ಡಿಗೆ ಸಂಬಂಧಿಸಿದಂತೆ ಯಾವಪ್ಪ ಅಂತಂದರೆ ಸಾರಸ್ ಕ್ರೇನ್ ಅನ್ನುವಂತಹ ವಲ್ನರಬಲ್ ಸ್ಪೀಷೀಸು ಇಲ್ಲಿ ಬೆನಿಫಿಷರಿ ಆಗಿದೆ ಈ ಒಂದು ಕೃಷಿ ಚಟುವಟಿಕೆಯಿಂದ ಅನ್ನುವಂಥದ್ದು. ಅಂದರೆ ಮನುಷ್ಯರು ಮತ್ತು ಪ್ರಾಣಿಗಳು ವೈಲ್ಡ್ ಲೈಫ್ ಎರಡೂ ಕೋಹ್ಯಾಬಿಟೇಟ್ ಆಗೋದಕ್ಕೆ ಇದು ಒಂದು ಉತ್ತಮವಾದ ಉದಾಹರಣೆಯಾಗಿದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಸಾರಸ್ ನವಾರ್ ಝೀಲ್, ಸರ್ಸೈ ಅನ್ನುವಂಥ ಸಾರಸ್ ಅಂತಲೇ ಕರಿತೀವಿ ಆ್ಯಕ್ಚುಲಿ, ಸಾರಸ್ ಕ್ರೇನ್ ಅಂತ. ಸೊ ಅದನ್ನು ನೀವು ನೆನ್ಪಿಟ್ಕೋಬೋದು. ಸಾರಸ್ ಕ್ರೇನ್, ಸರ್ಸರೈ ನವರ್ ಝೀಲ್ ಎರಡು. ಸೊ ಈ ಒಂದು ಸೈಟ್ ತನ್ನ ಹೆಸರನ್ನು ನಾನ್ ಮೈಗ್ರೇಟರಿ ಕ್ರೇನಿಂದನೇ ಪಡೆದಿದೆ. ಅದೇ ಸಾರಸ್ ಕ್ರೇನಿಂದನೇ ಈ ಒಂದು ಸೈಟ್ ತನ್ನ ಹೆಸರನ್ನು ಪಡೆದಿದೆ ಅನ್ನುವಂಥದ್ದನ್ನು ಸಹ ತಾವು ನೆನ್ಪಿಟ್ಕೋಬಹುದು. ಮುಂದಿನ ರಾಮ್ಸರ್ ಸೈಟ್ ಸಂದಿ ಬರ್ಡ್ ಸ್ಯಾಂಕ್ಚುರಿ. ಸಂದಿ ಬರ್ಡ್ ಸ್ಯಾಂಕ್ಚುರಿ ಹರ್ದೋಯ್ ಡಿಸ್ಟಿಕ್ ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು. ಇದನ್ನು ಫ್ರೆಶ್ ವಾಟರ್ ಮಾರ್ಷ್ ಅಂತಲೇ ಕರೆಯಲಾಗುತ್ತದೆ. ಈ ಒಂದು ಮೆಟ್ಲ್ಯಾಂಡ್ ಟಿಪಿಕಲಿ ಇಂಡೋ ಗ್ಯಾಂಗಟಿಕ್ ಪ್ಲೇನ್ಸ್ನಲ್ಲಿ ಮಾನ್ಸೂನಿಂದ ಬರುವಂತಹ ನೀರಿಂದ ಈ ಒಂದು ಲೇಕಿಗೆ ನೀರು ಸಿಗ್ತಾ ಇರುವಂಥದ್ದು. ಈ ಒಂದು ಲೇಕ್ನಲ್ಲಿ ಸುಮಾರು 1% ಸೌತ್ ಏಷ್ಯನ್ ಪಾಪ್ಯುಲೇಷನ್ ಆದಂತಹ ಕಾಮನ್ ಟೀಲ್, ಅನಸ್ಕ್ರೆಕಾ ಅಂತ ಕರಿತೀವಿ, ರೆಡ್ ಕ್ರೆಸ್ಟೆಡ್ ಪೋಚಾರ್ಡ್, ನೆಕ್ಟಾರೂಫಿನಾ ಹಾಗೂ ಫೆರ್ಗುನಿಯಸ್ ಡಕ್ ಇವೆಲ್ಲವೂ ಇದರ ಜೊತೆಯಲ್ಲಿ ವಲ್ನರಬಲ್ ಸಾರಸ್ ಕ್ರೇನ್ ಏನು ಹಿಂದೆ ಓದಿದ್ವಲ್ಲ ಸರ್ಸರೈ ಅನ್ನುವಂಥದ್ದು, ನವರ್ ಝೀಲ್, ಸರ್ಸರೈ ನವರ್ ಝೀಲ್, ಅದರ ಜೊತೆಯಲ್ಲಿ ಸಂದಿ ಬರ್ಡ್ ಸ್ಯಾಂಕ್ಚುರಿಯಲ್ಲೂ ಸಹ ನಾವು ಸಾರಸ್ ಕ್ರೇನನ್ನು ಕಾಣ್ತೀವಿ ಅನ್ನುವಂಥದ್ದನ್ನು ತಾವು ನೆನ್ಪಿಟ್ಕೋಬೇಕು. ಮುಂದಿನ ರಾಮ್ಸರ್ ಕನ್ವೆನ್ಷನ್ ಸಾಂಬಾರ್ ಲೇಕ್. ಸಾಂಬಾರ್ ಲೇಕ್ ರಾಜಸ್ಥಾನದಲ್ಲಿ ಇರುವಂಥದ್ದು. ಇದು ಅತಿ ದೊಡ್ಡ ಸೆಲೈನ್ ಲೇಕ್ ಆಗಿರುವಂಥದ್ದು. ಇದಕ್ಕೆ 4 ಸ್ಟ್ರೀಮ್ಸ್ಗಳಿಂದ ನೀರು ಬರುತ್ತದೆ ಹಾಗೂ ಇಲ್ಲಿ ಶಾಲೋ ವೆಟ್ಲ್ಯಾಂಡ್ಸ್ಗಳು, ಸೀಸ್ನಲ್ ಫ್ಲಕ್ಚುಯೇಷನ್ಸ್ಗಳು ಆಗ್ತಾನೇ ಇರ್ತವೆ. ಇದರ ಸುತ್ತ ಸ್ಯಾಂಡ್ ಫ್ಲ್ಯಾಟ್ಸ್ಗಳು, ಡ್ರೈ ಥಾರ್ನಿಕ್ ಸ್ಕ್ರಬ್ಸು ಮತ್ತು ಸೀಸ್ನಲ್ ರಿವರ್ಸ್ಗಳು ಈ ಒಂದು ಸ್ಟ್ರೀಮ್ಗಳು ಈ ಒಂದು ಸಾಂಬಾರ್ ಲೇಕಿಗೆ ನೀರನ್ನು ಪೂರೈಸ್ತಾ ಇರುವಂಥದ್ದು ಅಥವಾ ಸೋರ್ಸ್ ಆಗಿರುವಂಥದ್ದು. ಈ ಒಂದು ಸಾಂಬಾರ್ ಲೇಕ್ ಏನಿದೆ, ವಿಂಟರಿಂಗ್ ವಾಟರ್ ಬರ್ಡ್ಸ್ ಮತ್ತು ಫ್ಲೆಮಿಂಗೋಸ್ಗಳು, ಬಹಳಷ್ಟು ವೆರೈಟಿಯ ಫ್ಲೆಮಿಂಗೋಸ್ಗಳು ಈ ಸಾಂಬಾರ್ ಲೇಕ್ನ ಸುತ್ತ ನಾವು ಕಾಣ್ತೀವಿ ಅನ್ನುವಂಥದ್ದನ್ನು ನೀವು ನೆನ್ಪಿಟ್ಕೋಬೇಕು. ಮುಂದಿನ ರಾಮ್ಸರ್ ಕನ್ವೆನ್ಷನ್ ಸಮಸ್ಪುರ್ ಬರ್ಡ್ ಸ್ಯಾಂಕ್ಚುರಿ. ಇದು ರಾಯ್ಬರೇಲಿ ಡಿಸ್ಟಿಕ್ ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು. ಇದರ ಮುಖ್ಯ ಪ್ರಾಮುಖ್ಯತೆಗಳ ಬಗ್ಗೆ ಮಾತಾಡಿದ್ದಲ್ಲಿ ಇದು ಪೆರಿನಿಯಲ್ ರೋಲ್ಯಾಂಡ್ ಆಗಿದ್ದು ಮಾರ್ಷಿ ಟಿಪಿಕಲ್ ಇಂಡೋ ಗ್ಯಾಂಗಟಿಕ್ ಪ್ಲೇನ್ಸ್ ಆಗಿದೆ. ಈ ಒಂದು ಸಮಸ್ಪುರ್ ಬರ್ಡ್ ಸ್ಯಾಂಕ್ಚುರಿಗೆ 6 ಕನೆಕ್ಟೆಡ್ ಲೇಕ್ಸ್ಗಳಿದ್ದು ಮಾನ್ಸೂನ್ನಿಂದ ಬರುವಂತಹ ನೀರು ಇಲ್ಲಿ ಸೋರ್ಸ್ ಆಗಿ ಉಳ್ಕೊಂಡಿರುವಂಥದ್ದು. ಇನ್ವೇಸಿವ್ ಸ್ಪೀಸೀಸ್ ಈ ಒಂದು ಎಕಾಲಜಿಕಲ್ ಕ್ಯಾರೆಕ್ಟರ್ ಎಲ್ಲಿ ಎಫೆಕ್ಟ್ ಮಾಡ್ತಾವೋ ಅವು 40% ಈ ರೀಜನ್ನಲ್ಲಿ ನಾವು ಕಾಣ್ತೀವಿ. ಸೊ ಅದರ ಜೊತೆಯಲ್ಲಿ 46 ಫ್ರೆಶ್ ವಾಟರ್ ಫಿಶ್ ಸ್ಪೀಸೀಸ್ಗಳು ಈ ಒಂದು ವೆಟ್ಲ್ಯಾಂಡ್ನಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾ ಇರುವಂಥದ್ದು. ಹಾಗೆ ಕೆಲವು ಹತ್ತಿರದ ನದಿಗಳಲ್ಲಿ ಇರುವಂತಹ ಮಾನ್ಸೂನ್ ಫ್ಲಡ್ಸ್ಗಳಿಂದಲೂ ಸಹ ಈ ಒಂದು ಸಮಸ್ಪುರ್ ಬರ್ಡ್ ಸ್ಯಾಂಕ್ಚುರಿಗೆ ನೀರು ಪೂರೈಕೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಮುಂದಿನ ರಾಮ್ಸರ್ ಕನ್ವೆನ್ಷನ್ ಸೈಟ್ ಸಮನ್ ಬರ್ಡ್ ಸ್ಯಾಂಕ್ಚುರಿ. ಇದು ಮಣಿಪುರ ಡಿಸ್ಟಿಕ್ ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು. ಇದೊಂದು ಸೀಸ್ನಲ್ ಆಕ್ಸ್ಬೋ ಲೇಕ್ ಆಗಿದ್ದು ಗ್ಯಾಂಗೆಸ್ ಫ್ಲಡ್ ಪ್ಲೇನ್ನಲ್ಲಿ ನಾವು ಇದನ್ನು ಕಾಣ್ತೀವಿ. ಇದು ಹೆವಿ ರಿಲಯಂಟ್ ಆಗಿರುವಂಥದ್ದು ಅಥವಾ ಈ ಒಂದು ಸಮನ್ ಬರ್ಡ್ ಸ್ಯಾಂಕ್ಚುರಿಗೆ ಬರುವಂತಹ ನೀರು ಸೋರ್ಸು ಸೌತ್ ವೆಸ್ಟರ್ಲಿ ಮಾನ್ಸೂನ್ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಆಗುವಂಥದ್ದು. ಈ ಒಂದು ಸ್ಯಾಂಕ್ಚುರಿಯಲ್ಲಿ ಸುಮಾರು 50,000 ವಾಟರ್ ಬರ್ಡ್ಸ್ಗಳನ್ನು ನಾವು ಪ್ರತಿ ವರ್ಷ ಕಾಣ್ತೀವಿ. ಅದರ ಜೊತೆಯಲ್ಲಿ ವಿಂಟರಿಂಗ್ ಸೈಟ್ಸ್ಗಳು ಅಂದರೆ ಮೈಗ್ರೆಂಟ್ಸ್ ಏನು ಸ್ಪೀಷೀಸ್ ಗ್ರೇಲ್ಯಾಕ್ ಗೂಸ್ ಆಯಿತು ಹಾಗೂ ಸೌತ್ ಏಷ್ಯನ್ ಪಾಪ್ಯುಲೇಷನ್ಗೆ ಸೇರಿದಂತಹ ಒಂದಿಷ್ಟು ಬರ್ಡ್ಸ್ಗಳು ಸಹ ವಿಂಟರ್ ಸಮಯದಲ್ಲಿ ಈ ಏರಿಯಾದಲ್ಲಿ ನಾವು ಕಾಣ್ತೀವಿ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಮುಂದಿನ ರಾಮ್ಸರ್ ಕನ್ವೆನ್ಷನ್ ರುದ್ರಸಾಗರ್ ಲೇಕ್. ಇದು ವೆಸ್ಟ್ ತ್ರಿಪುರಾ ಡಿಸ್ಟ್ರಿಕ್ನಲ್ಲಿ ಇರುವಂಥದ್ದು. ಇಲ್ಲಿ ಲೋಡ್ ಆ್ಯಂಡ್ ಸೆಡಿಮೆಂಟೇಷನ್ ರಿವರ್ಸ್ಗಳನ್ನು ನಾರ್ತ್ ಈಸ್ಟ್ ಹಿಲ್ಸಲ್ಲಿ ನಾವು ಕಾಣ್ತೀವಿ. ಇಲ್ಲಿ ಬರುವಂತಹ ನೀರು ರಿವರ್ ಗೋಮತಿಯಿಂದ ಈ ಒಂದು ರುದ್ರಸಾಗರ್ ಲೇಕಿಗೆ ನೀರು ಪೂರೈಕೆ ಆಗ್ತಾ ಇದೆ. ಈ ಒಂದು ರುದ್ರಸಾಗರ್ ಲೇಕ್ನ ಹತ್ತಿರ IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ರೆಡ್ ಲಿಸ್ಟೆಡ್ ಆದಂತಹ 3 ಸ್ಟ್ರಿಪ್ಡ್ ರೂಫ್ ಟರ್ಟಲ್ ಕಚುಗಾ ಧೋಂಕಾ ಅನ್ನುವಂತಹ ಒಂದು IUCN ರೆಡ್ ಲಿಸ್ಟೆಡ್ ಸ್ಪೀಷೀಸು ಇದಕ್ಕೆ ಸರಿಯಾದ ಐಡಿಯಲ್ ಸ್ಪೇಸ್ ಆಗಿದೆ ಅಥವಾ ಹ್ಯಾಬಿಟಾಟ್ ಆಗಿದೆ ಬದುಕೋಕ್ಕೋಸ್ಕರ. ಇಲ್ಲಿ ಹೆಚ್ಚಿನ ಮಳೆ ಆಗೋದ್ರಿಂದ ಬಹಳಷ್ಟು ನೀರು ಕೆಳಗಡೆ ಹೋಗುತ್ತದೆ ಹಾಗೂ ಬಹಳಷ್ಟು ಫ್ಲಡ್ಸ್ಗಳನ್ನು ನಾವು ಈ ರೀಜನ್ನಲ್ಲಿ ಕಾಣ್ತಾ ಇರೋದ್ರಿಂದ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗೋದಂಥದ್ದು ತುಂಬ ಜಾಸ್ತಿ ಇದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಮುಂದಿನ ರಾಮ್ಸರ್ ಕನ್ವೆನ್ಷನ್ ಸೈಟ್ ರೋಪಾರ್ ಲೇಕ್. ಇದು ಪಂಜಾಬ್ನಲ್ಲಿ ಇರುವಂಥದ್ದು. ಇದೊಂದು ಹ್ಯೂಮನ್ ಮೇಡ್ ವೆಟ್ಲ್ಯಾಂಡ್ ಲೇಕ್ ಆಗಿದೆ ಅನ್ನುವಂಥದ್ದನ್ನು ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಎಲ್ಲವೂ ನ್ಯಾಚುರಲ್ ಆಗಿದ್ದರೆ ಇದು ಹ್ಯೂಮನ್ ಮೇಡ್ ವೆಟ್ಲ್ಯಾಂಡ್ ಲೇಕ್ ಆಗಿದೆ. ಇದು 1952ರಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟು ಸತ್ಲಜ್ ರಿವರ್ನ ಹತ್ತಿರ ಇದನ್ನು ಡೆವಲಪ್ ಮಾಡಿದ್ದು ಡ್ರಿಂಕಿಂಗ್ ಮತ್ತು ಇರಿಗೇಷನ್ ಸಪ್ಲೈಸನ್ನು ಪೂರೈಸೋಕ್ಕೋಸ್ಕರ. ರೋಪಾರ್ ಲೇಕ್ ಪಂಜಾಬ್. ಸೊ ಈ ಒಂದು ಸೈಟ್ ಇಂಪಾರ್ಟೆಂಟ್ ಬ್ರೀಡಿಂಗ್ ಪ್ಲೇಸ್ ಆಗಿದೆ. ಬಹಳಷ್ಟು ಸ್ಮೂತ್ ಇಂಡಿಯನ್ ಆಟರ್, ಹಾಗ್ ಡೀರ್, ಸಾಂಬರ್
ಮತ್ತು ಬಹಳಷ್ಟು ರೆಪ್ಟೈಲ್ಸ್ಗಳು, ಎಂಡೇಂಜರ್ ಸ್ಪೀಸೀಸ್ ಆದಂತಹ ಇಂಡಿಯನ್ ಪೆಂಗೋಲಿನೂ ಸಹ ಈ ರೀಜನಲ್ಲಿ ನಾವು ಕಾಣ್ತಾ ಇದ್ದೀವಿ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು. ಮುಂದಿನ ರಾಮ್ಸರ್ ಕನ್ವೆನ್ಷನ್ ಸೈಟ್ ರೇಣುಕಾ ವೆಟ್ಲ್ಯಾಂಡ್. ರೇಣುಕಾ ವೆಟ್ಲ್ಯಾಂಡ್ ಹಿಮಾಚಲ್ ಪ್ರದೇಶದಲ್ಲಿದೆ. ಈ ಒಂದು ರೇಣುಕಾ ವೆಟ್ಲ್ಯಾಂಡನ್ನು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಹಾಗೂ ರಿಸರ್ವ್ ಫಾರೆಸ್ಟ್ ಅಂತಲೂ ಕರೆಯಲ್ಪಡುತ್ತದೆ. ಈ ಒಂದು ನ್ಯಾಚುರಲ್ ವೆಟ್ಲ್ಯಾಂಡ್, ಇದೊಂದು ನ್ಯಾಚುರಲ್ ವೆಟ್ಲ್ಯಾಂಡ್ ಆಗಿದ್ದು ಇಲ್ಲಿ ಫ್ರೆಶ್ ವಾಟರ್ ಸ್ಪ್ರಿಂಗ್ಸ್ಗಳು ತುಂಬ ಜಾಸ್ತಿ ಇದ್ದಾವೆ ಮತ್ತು ಕಾರ್ಸ್ಟ್ ಫಾರ್ಮೇಷನ್ನ ಇಲ್ಲಿ ನಾವು ಕಾಣ್ತೀವಿ. ಕಾರ್ಸ್ಟ್ ಫಾರ್ಮೇಷನ್ ಅಂದರೆ ಏನು ಅನ್ನುವಂಥದ್ದನ್ನು ತಾವು ಕಮೆಂಟ್ ಸೆಕ್ಷನ್ನಲ್ಲಿ ಬರೆಯಬೇಕು ಅನ್ನುವಂಥದ್ದು. ಇದೊಂದು ಲ್ಯಾಂಡ್ ಫಾರ್ಮ್ ಆಗಿದೆ. ತಮ್ಮ ಮಾಹಿತಿಗೋಸ್ಕರ ಕಾರ್ಸ್ಟ್ ಫಾರ್ಮೇಷನ್ ಅಂದರೆ ಏನು, ವಾಟ್ ಈಸ್ ಕಾರ್ಸ್ಟ್ ಲ್ಯಾಂಡ್ ಫಾರ್ಮ್, ಸೊ ಕಾರ್ಸ್ಟ್ ಲ್ಯಾಂಡ್ ಫಾರ್ಮ್ ಅಂದರೆ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ಅಂತ ಕೇಳ್ಕೊತೀನಿ. ಹಾಗೆ ಇದಕ್ಕೆ ಬರೆಯುವಂತಹ ನೀರು ಗಿರಿ ರಿವರಿಂದ ಸಿಗ್ತಾ ಇದೆ ಸೋರ್ಸ್ ಆಗಿ. ಈ ಒಂದು ಲೇಕ್ ತುಂಬ ಆಧ್ಯಾತ್ಮಿಕ ರಿಲಿಜಿಯಸ್ ಸಿಗ್ನಿಫಿಕೆನ್ಸನ್ನು ಪಡೆದಿದ್ದು ಹಿಂದೂ ಸೇಜ್ ಆದಂತಹ ಪರಶುರಾಮ್ ಅವರು ಈ ಒಂದು ನದಿಗೆ ಅಥವಾ ಈ ಒಂದು ರೇಣುಕಾ ವೆಟ್ಲ್ಯಾಂಡಿಗೆ ಭೇಟಿಯನ್ನು ಮಾಡಿದರು ಅನ್ನುವಂತಹ ಒಂದು ಪುರಾಣದ ವೈಶಿಷ್ಟ್ಯತೆಯನ್ನು ಹೊಂದ್ಕೊಂಡಿದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಮುಂದಿನ ರಾಮ್ಸರ್ ಸೈಟ್ ಪಾಂಗ್ದಾಮ್ ಲೇಕ್. ಪಾಂಗ್ದಾಮ್ ಲೇಕ್ ಹಿಮಾಚಲ್ ಪ್ರದೇಶದಲ್ಲಿದೆ. ಈ ಒಂದು ವಾಟರ್ ಸ್ಟೋರೇಜ್ ರಿಸರ್ವಯರನ್ನು 1975ರಲ್ಲಿ ಬಿಯಾಸ್ ನದಿಯ ಮೇಲೆ ಇದನ್ನು ಶುರು ಮಾಡಲಾಯಿತು ಅಥವಾ ರಚನೆ ಮಾಡಲಾಯಿತು. ಹಾಗೆ ಮಾನ್ಸೂನ್ ಸೀಸನ್ನಲ್ಲಿ ಆಗುವಂತಹ ಫ್ಲಡ್ಸ್ಗಳನ್ನು ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಈ ಒಂದು ರಿಸರ್ವಾಯರನ್ನು ಕ್ರಿಯೇಟ್ ಮಾಡಲಾಯಿತು ಅನ್ನುವಂಥದ್ದು ಸಹ ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಸುತ್ತ ಇರುವಂತಹ ಡೌನ್ ಸ್ಟ್ರೀಮ್ ಮತ್ತು ಅಪ್ಸ್ಟ್ರೀಮ್ನಲ್ಲಿ ವಾಟರ್ ರೆಗ್ಯುಲೇಷನ್ ಮಾಡೋದಲ್ಲದೆ ಗ್ರೌಂಡ್ ವಾಟರ್ ರೀಚಾರ್ಜ್, ಸಿಲ್ಟ್ ಟ್ರ್ಯಾಪಿಂಗ್ ಮತ್ತು ಸಾಯಿಲ್ ಎರೋಷನ್ನ ಪ್ರಿವೆಂಟ್ ಮಾಡೋದೇ ಈ ಒಂದು ಪಾಂಗ್ ಡ್ಯಾಮ್ ಲೇಕ್ನ ರಚನೆಗೆ ಕಾರಣವಾಯಿತು ಅನ್ನುವಂಥದ್ದು ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂತಹ ವಿಷಯ. ಪಾಯಿಂಟ್ ಕಾಲಿಮೆರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆರ್ ಬರ್ಡ್ ಸ್ಯಾಂಕ್ಚುರಿ ಏನಿದೆಯೋ ಇದು ತಮಿಳುನಾಡಿನಲ್ಲಿ ಇರುವಂಥದ್ದು. ಈ ಒಂದು ತಮಿಳುನಾಡುವಲ್ಲಿ ಪಾಯಿಂಟ್ ಕಾಲಿಮರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಏನಿದೆ ಇದು ಕೋಸ್ಟಲ್ ಏರಿಯಾದಲ್ಲಿ ನಾವು ಕಾಣ್ತೀವಿ. ಇದು ಬ್ರೀಡಿಂಗ್ ಗ್ರೌಂಡ್ ಆಗಿದೆ. ಬಹಳಷ್ಟು ಕಮರ್ಷಿಯಲಿ ಇಂಪಾರ್ಟೆಂಟ್ ಸ್ಪೀಷೀಸ್ ಫಿಶ್ ಏನಾಗಿದ್ದಾವೆ, ಪ್ರಾನ್ಸ್ ಮತ್ತು ಕ್ರ್ಯಾಬ್ಸ್ಗಳು ಇಲ್ಲಿ ಹೆಚ್ಚಿಗೆ ಬ್ರೀಡಿಂಗ್ ಗ್ರೌಂಡ್ ಆಗಿದೆ ಆ ಒಂದು ಕ್ರ್ಯಾಬ್ಸ್, ಫಿಶ್ ಮತ್ತು ಪ್ರಾನ್ಸ್ಗಳಿಗೆ. ಮುಂದಿನ ರಾಮ್ಸರ್ ಕನ್ವೆನ್ಷನ್ ಸೈಟ್ ಪಾರ್ವತಿ ಅರ್ಗ್ರಾ ಬರ್ಡ್ ಸ್ಯಾಂಕ್ಚುರಿ. ಇದು ತರಬ್ಗಂಜ್ ತೆಹಸೀಲ್ ಉತ್ತರ ಪ್ರದೇಶದಲ್ಲಿ ಬರುವಂಥದ್ದು. ಇದು ಪರ್ಮನೆಂಟ್ ಫ್ರೆಶ್ ವಾಟರ್ ಎನ್ವೈರ್ಮೆಂಟ್ ಆಗಿರುವಂತಹ 2 ಆಕ್ಸ್ಬೋ ಲೇಕ್ಗಳನ್ನು ಹೊಂದಿಕೊಂಡಂತಹ ಒಂದು ಸ್ಯಾಂಕ್ಚುರಿ ಆಗಿದೆ. ಇದು ಹೈಡ್ರಲಾಜಿಕಲ್ ರಿಜಿಮ್ಸ್ ಹಾಗೂ ಗ್ರೌಂಡ್ ವಾಟರ್ ರಿಚಾರ್ಜ್ ಮತ್ತು ಡಿಸ್ಚಾರ್ಜಿಗೆ ಅತಿ ಮುಖ್ಯವಾಗಿ ಬೆಳೆದಂತಹ ಒಂದು ಪಾರ್ವತಿ ಆರ್ಗಾ ಬರ್ಡ್ ಸ್ಯಾಂಕ್ಚುರಿ ಆಗಿದೆ. ಮುಂದಿನ ರಾಮ್ಸರ್ ಕನ್ವೆನ್ಷನ್ ಸೈಟ್ ನವಾಬ್ಗಂಜ್ ಬರ್ಡ್ ಸ್ಯಾಂಕ್ಚುರಿ. ಇದು ಲಕ್ನೋ ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು. ಇದೊಂದು ಶಾಲೋ ಮಾರ್ಷ್ಲ್ಯಾಂಡ್. ಅಲ್ಲದೆ ಈ ಒಂದು ನವಾಬ್ಗಂಜ್ ಬರ್ಡ್ ಸ್ಯಾಂಕ್ಚುರಿಗೆ ಮಾನ್ಸೂನ್ ಅಥವಾ ಸೌತ್ ವೆಸ್ಟ್ ಮಾನ್ಸೂನ್ ಏನಂತೀವೋ ಅಲ್ಲಿಂದ ನೀರು ಪೂರೈಕೆ ಆಗ್ತಾ ಇರುವಂಥದ್ದು. ಇಲ್ಲಿ ಸರ್ದಾ ಕೆನಾಲ್ ಸಪ್ಲೈ ಏನಿದೆ ಅದರಿಂದನೂ ಅಡಿಷ್ನಲ್ ನೀರು ಈ ಒಂದು ಸ್ಯಾಂಕ್ಚುರಿಗೆ ಸಿಗ್ತಾ ಇರುವಂಥದ್ದು. ಈ ಒಂದು ಸ್ಯಾಂಕ್ಚುರಿ ರೀಕ್ರಿಯೇಷನ್ ಮತ್ತು ಟೂರಿಸಂ ಆ್ಯಕ್ಟಿವಿಟೀಸ್ ಮತ್ತು ಲೋಕಲ್ ಬಯೋಡೈವರ್ಸಿಟಿಯನ್ನು ಉತ್ತೇಜಿಸುವಂಥದ್ದು ಬಹುಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸೈಟ್. ಮುಂದಿನ ರಾಮ್ಸರ್ ಕನ್ವೆನ್ಷನ್ ಸೈಟ್ ನಂಗಾಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಇದು ಶಿವಾಲಿಕ್ ಫುಟ್ ಹಿಲ್ಸ್ ಪಂಜಾಬ್ನಲ್ಲಿ ಇರುವಂಥದ್ದು. ಇದು ಹೈಲಿ ಎಕೋಸೆನ್ಸಿಟಿವ್ ನಂಗಾಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗುತ್ತದೆ. ಹಾಗೂ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಹಳಷ್ಟು ಥ್ರೆಟನ್ಡ್ ಸ್ಪೀಷೀಸ್ ಮತ್ತು ಫ್ಲೋರಾ ಮತ್ತು ಫೌನಾಗೆ ಸಪೋರ್ಟ್ ಮಾಡ್ತಾ ಇದ್ದು ಇದು ಹ್ಯೂಮನ್ ಮೇಡ್ ರಿಸರ್ವೈರ್ ಏನು ಬಕ್ರಾ ನಂಗಲ್ ಪ್ರಾಜೆಕ್ಟ್ 1961ರಲ್ಲಿ ರಿಸರ್ವೈರನ್ನು ಕ್ರಿಯೇಟ್ ಮಾಡಲಾಗಿತ್ತು ಅದು ನಂಗಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಡಿಯಲ್ಲೇ ಬರುತ್ತದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಪಾಯಿಂಟ್. ಬಕ್ರಾ ನಂಗಲ್ ಹ್ಯೂಮನ್ ಮೇಡ್ ರಿಸರ್ವೈರ್ 1961ರಲ್ಲಿ ಏನು ಕ್ರಿಯೇಟ್ ಮಾಡಲಾಗಿತ್ತು ಅದು ನಂಗಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಡಿಯಲ್ಲಿ ಬರುತ್ತದೆ. ಇದು ಬಹಳ ಹಿಸ್ಟಾರಿಕಲ್ ಇಂಪಾರ್ಟೆನ್ಸನ್ನು ಹೊಂದಿಕೊಂಡಿದೆ. ಯಾಕಂದರೆ ಭಾರತ ಮತ್ತು ಚೈನೀಸ್ ಪ್ರೈಮ್ ಮಿನಿಸ್ಟರ್ಗಳು ಎರಡೂ ರಾಷ್ಟ್ರಗಳು 1954ರಲ್ಲಿ ಪೀಸ್ಫುಲ್ ಕೋಎಕ್ಸಿಸ್ಟೆನ್ಸ್ಗೆ ಸಂಬಂಧಿಸಿದಂತೆ 5 ಪ್ರಿನ್ಸಿಪಲ್ಸ್ಗಳನ್ನು ಈ ಒಂದು ಸೈಟ್ನಲ್ಲೇ ಫೈನಲೈಸ್ ಮಾಡಿದ್ರು ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಬಹಳ ಮುಖ್ಯವಾದ ಒಂದು ನಂಗಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು. ನಂದೂರ್ ಮಧಮೇಶ್ವರ್ ಈ ಒಂದು ರಾಮ್ಸರ್ ಕನ್ವೆನ್ಷನ್ ಸೈಟ್ ಇರುವಂಥದ್ದು ಮಹಾರಾಷ್ಟ್ರದಲ್ಲಿ. ಈ ಒಂದು ಸೈಟು ಲೇಕ್ಸ್, ಮಾರ್ಷಸ್ ಮತ್ತು ರೈಪೇರಿಯನ್ ಫಾರೆಸ್ಟ್ಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಕನ್ಸ್ಟ್ರಕ್ಷನ್ ಏನು ನಂದೂರ್ ಮಧಮೇಶ್ವರ್ ಏನು ಆಗಿದೆಯೋ ಇದು ಗೋದಾವರಿ ಮತ್ತು ಕದವಾ ನದಿಯ ಕಾನ್ಫ್ಲುಯೆನ್ಸ್ ಅಥವಾ ಇವೆರಡು ನದಿಗಳು ಎಲ್ಲಿ ಸೇರ್ಕೋತಾವೋ ಅಲ್ಲಿ ಆದಂತಹ ಒಂದು ವೆಟ್ಲ್ಯಾಂಡ್ ಇದು. ಈ ಒಂದು ವೆಟ್ಲ್ಯಾಂಡ್ ಸುತ್ತ ಇರುವಂತಹ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಮತ್ತು ಫ್ಲಡ್ ವಾಟರ್ಸ್ಗಳನ್ನು ತಡೆ ಹಿಡಿಯೋದು ಮುಖ್ಯವಾದ ಇದರ ಇಂಪಾರ್ಟೆಂಟ್ ಆಕ್ಟಿವಿಟಿ ಆಗಿದೆ. ಮುಂದಿನ ರಾಮ್ಸರ್ ಕನ್ವೆನ್ಷನ್ ಸೈಟ್ ನಲ್ ಸರೋವರ್ ಬರ್ಡ್ ಸ್ಯಾಂಕ್ಚುರಿ. ನಲ್ ಸರೋವರ್ ಬರ್ಡ್ ಸ್ಯಾಂಕ್ಚುರಿ ಗುಜರಾತಲ್ಲಿ ಇರುವಂಥದ್ದು. ಇದೊಂದು ನ್ಯಾಚುರಲ್ ಫ್ರೆಶ್ ವಾಟರ್ ಲೇಕ್ ಆಗಿದ್ದು ಈ ಒಂದು ನ್ಯಾಚುರಲ್ ಫ್ರೆಶ್ ವಾಟರ್ ಲೇಕ್ ಲಾರ್ಜೆಸ್ಟ್ ನ್ಯಾಚುರಲ್ ವೆಟ್ಲ್ಯಾಂಡ್ ಆಗಿದೆ ಥಾರ್ ಡೆಸರ್ಟ್ನಲ್ಲಿ ಇರುವಂತಹ ಅತಿ ದೊಡ್ಡ
ವೆಟ್ಲ್ಯಾಂಡ್ ಸೈಟ್ ಅಂತಂದರೆ ನಲ್ಸರ್ ಬರ್ಡ್ ಸ್ಯಾಂಕ್ಚುರಿ ಅನ್ನುವಂಥದ್ದನ್ನು ನೆನ್ಪಿಟ್ಕೊಳ್ಳಿ. ಹಾಗೂ ಇದೊಂದು ಇಂಪಾರ್ಟೆಂಟ್ ಸ್ಟಾಪ್ ಓವರ್ ಸೈಟ್ ಆಗಿದೆ. ಬಹಳಷ್ಟು ಸೆಂಟ್ರಲ್ ಏಷ್ಯನ್ ಫ್ಲೈಅವೇ ಮೈಗ್ರೇಟರಿ ಬರ್ಡ್ಸ್ ಇವು ಗ್ಲೋಬಲಿ ಥ್ರೆಟನ್ಡ್ ಸ್ಪೀಷೀಸ್ಗಳು ಸಹ ಇಲ್ಲಿ ಬಂದು ನೆಲೆಸ್ಕೊತಾ ಇದ್ದಾವೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಮುಂದಿನ ರಾಮ್ಸರ್ ಕನ್ವೆನ್ಷನ್ ಸೈಟ್ ಲೋನಾರ್ ಲೇಕ್. ಇದು ಬುಲ್ದಾನಾ ಡಿಸ್ಟ್ರಿಕ್ಟ್ ಮಹಾರಾಷ್ಟ್ರದಲ್ಲಿ ಇರುವಂಥದ್ದು. ಈ ಒಂದು ವೆಟ್ಲ್ಯಾಂಡ್ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕಾರಣ ಇಲ್ಲಿ ಬಸಾಲ್ಟ್ ಬೆಡ್ರಾಕನ್ನು ಕಾಣ್ತೀವಿ. ಆ ಒಂದು ಬಸಾಲ್ಟ್ ಬೆಡ್ರಾಕ್ನಲ್ಲಿ ಆದಂತಹ ಮೀಟಿಯರೈಟ್ ಇಂಪ್ಯಾಕ್ಟಿಂದಾಗಿ ಒಂದು ಸರ್ಕ್ಯುಲರ್ ಶೇಪ್ ಫಾರ್ಮ್ ಆಯಿತು. ಅಂದರೆ ಒಂದು ರೌಂಡ್ ಶೇಪ್ ಫಾರ್ಮ್ ಆಗಲು ಕಾರಣವಾಯಿತು ಆ ಮೀಟಿಯರೈಟ್ ಇಂಪ್ಯಾಕ್ಟಿಂದಾಗಿ. ಆ ಸರ್ಕ್ಯುಲರ್ ಫಾರ್ಮ್ ಆದಂತಹ ರೀಜನೇ ಇವಾಗ ಲೋನಾರ್ ಲೇಕ್ ಆಗಿ ಹೊರಹೊಮ್ಮಿದೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಹಾಗೆ ಈ ಒಂದು ಲೇಕ್ ಸಲಿನಿಟಿ ಮತ್ತು ಆಲ್ಕಲಿನಿಟಿ ತುಂಬ ಜಾಸ್ತಿ ಇದೆ, ಹೈ ಇದೆ ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ. ಇದರ ಜೊತೆಯಲ್ಲಿ ಇಲ್ಲಿ ಮಿನರಲ್ಸ್ಗಳ ಕಾನ್ಸಂಟ್ರೇಷನು ಮತ್ತು ಲೇಕ್ ವಾಟರ್ ಎವಾಪರೇಟ್ ಆದ ಹಾಗೆ ಈ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಸಹ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಆದಂತಹ ಅನೆರೆಬಸ್, ಸೈನೋಬ್ಯಾಕ್ಟೀರಿಯಾ, ಫೈಟೋಪ್ಲಾಂಕ್ಟನ್ಸ್ ಈ ಒಂದು ಹಾರ್ಶ್ ಕೆಮಿಕಲ್ ಎನ್ವೈರ್ಮೆಂಟ್ನಲ್ಲಿ ಸರ್ವೈವ್ ಆಗಲು ಸಾಧ್ಯವಾಗಿರುವಂತಹ ಪ್ರಜಾತಿಗಳು ಅನ್ನುವಂಥದ್ದು, ಮೈಕ್ರೋ ಆರ್ಗಾನಿಸಮ್ಸ್ಗಳು ಅನ್ನುವಂಥದ್ದನ್ನು ಸಹ ತಾವು ಫ್ಯಾಕ್ಟಾಗಿ ನೆನ್ಪಿಟ್ಕೋಬೇಕು. ಮುಂದಿನ ರಾಮ್ಸರ್ ಕನ್ವೆನ್ಷನ್ ಸೈಟ್ ಲೋಕ್ತಾಕ್ ಲೇಕ್. ಇದು ಮಣಿಪುರದಲ್ಲಿ ಇರುವಂಥದ್ದು. ಇದನ್ನು ಮಾಂಟ್ರಿಕ್ಸ್ ರೆಕಾರ್ಡ್, ನಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ರಾಮ್ಸರ್ ಕನ್ವೆನ್ಷನ್ಸ್ನಲ್ಲಿ ಇರುವಂತಹ ಯಾವ್ಯಾವ ಸೈಟ್ಸ್ಗಳಿದ್ದಾವೋ ಅವುಗಳ ರಿಜಿಸ್ಟರನ್ನು ನಾವು ಮಾಂಟ್ರಿಕ್ಸ್ ರೆಕಾರ್ಡ್ ಅಂತ ಕರಿತೀವಿ. ಈ ಒಂದು ಲೋಕ್ತಾಕ್ ಲೇಕನ್ನು 16 ಜೂನ್ 1993ರಲ್ಲಿ ಆ್ಯಡ್ ಮಾಡಲಾಯಿತು. ಇದು ಅತಿ ದೊಡ್ಡ ಆದರೆ ಶ್ರಿಂಕಿಂಗ್ ಫ್ರೆಶ್ ವಾಟರ್ ಲೇಕ್ ಆಗಿರುತ್ತದೆ. ಇಲ್ಲಿ ಬಹಳಷ್ಟು ಸ್ಟ್ರೀಮ್ಸ್ಗಳು ಇದಕ್ಕೆ ಸೋರ್ಸ್ ಆಫ್ ವಾಟರ್ ಆಗಿದ್ದು ಥಿಕ್ ಮತ್ತು ಫ್ಲೋಟಿಂಗ್ ಮ್ಯಾಟ್ಸ್ ಆಫ್ ವೀಡ್ಸ್ ನಾವು ಇದ್ರ ಮೇಲೆ ಕಾಣ್ತೀವಿ. ಇವುಗಳನ್ನು ಫುಮ್ಡೀಸ್ ಅಂತಲೂ ಕರಿತೀವಿ. ಈ ಒಂದು ವೀಡ್ಸ್ ಏನು ವೀಡ್ ಇರ್ತಾವಲ್ಲ, ವೇಸ್ಟ್ ಡೆವಲಪ್ ಆಗಿರುವಂಥವು, ಅವುಗಳನ್ನು ಫುಮ್ಡೀಸ್ ಅಂತ ಕರಿತೀವಿ. ಸೊ ಲೋಕ್ಟಾಕ್ ಫುಮ್ಡೀಸ್ ಅನ್ನುವಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರನ್ನು ಯಾವ ಒಂದು ರಾಮ್ಸರ್ ಕನ್ವೆನ್ಷನ್ ಸೈಟ್ ಅಥವಾ ಯಾವ ಒಂದು ಲೇಕಲ್ಲಿ ನಾವು ಕಾಣ್ತೀವಿ ಅಂತಂದರೆ ಲೋಕ್ಟಾಕ್ ಲೇಕ್ ಅನ್ನುವಂಥದ್ದನ್ನು ತಾವು ನೋಟ್ ಮಾಡ್ಕೋಬೇಕು. ಮುಂದಿನ ರಾಮ್ಸರ್ ಕನ್ವೆನ್ಷನ್ ಸೈಟ್ ಕೊಲೆರು ಲೇಕ್ ಆಂಧ್ರ ಪ್ರದೇಶದಲ್ಲಿ ಇರುವಂಥದ್ದು. ಇದೊಂದು ನ್ಯಾಚುರಲ್ ಯೂಟ್ರೋಫಿಕ್ ಲೇಕ್. ಈ ಒಂದು ಲೇಕ್ 2 ಮೇಜರ್ ರಿವರ್ ಬೇಸಿನ್ಸ್ಗಳ ನಡುವೆ ಇರುವಂಥದ್ದು, ಗೋದಾವರಿ ಮತ್ತು ಕೃಷ್ಣ. ಇದಕ್ಕೆ ಸೀಸ್ನಲ್ ರಿವರ್ ವಾಟರ್ ಏನಿದೆಯೋ ಅದರಿಂದಾಗಿ ಡ್ರೈನ್ ಆಗಿ ಅಥವಾ ಸೋರ್ಸ್ ಆಗಿ ಇಲ್ಲಿ ನೀರು ಸಿಗ್ತಾ ಇರುವಂಥದ್ದು. ಮೈಗ್ರೇಟರಿ ಸ್ಪೀಷೀಸ್ಗಳು ಇಲ್ಲಿ ಹೆಚ್ಚಿಗೆ ಬಂದು ಹ್ಯಾಬಿಟ್ಯಾಟ್ ಆಗಿ ಅಥವಾ ಯೂಸ್ ಮಾಡ್ಕೊತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಯೂಟ್ರೋಫಿಕ್ ಅಂತಂದರೆ ಯಾವ ನೀರಿನಲ್ಲಿ ಹೆಚ್ಚಿನ ನ್ಯೂಟ್ರಿಯೆಂಟ್ ಕಂಟೆಂಟ್ ಇರುತ್ತದೆ, ಆ ನ್ಯೂಟ್ರಿಯೆಂಟ್ ಕಂಟೆಂಟಿಂದಾಗಿ ಬಹಳಷ್ಟು ಗಿಡ ಮರಗಳು ಬೆಳೆಯಲು ಶುರುವಾಗ್ತವೆ. ಗಿಡ ಮರಗಳು ಹೆಚ್ಚಿಗೆ ಬೆಳೆದ ಹಾಗೆ ಅಲ್ಲಿ ಆ ಒಂದು ಪ್ರಾಣಿ ಪಕ್ಷಿಗಳು ಏನು ಮರ ಗಿಡ ಸತ್ತ ಮೇಲೆ ಡಿಕಾಂಪೋಸ್ ಆಗಬೇಕಾದ್ರೆ ಅಲ್ಲಿ ಇರುವಂತಹ ಆಕ್ಸಿಜನನ್ನು ಉಪಯೋಗಿಸ್ಕೊಂಡ್ಬಿಡ್ತವೆ. ಆ ಒಂದು ಆಕ್ಸಿಜನ್ ಉಪಯೋಗಿಸ್ಕೊಳ್ಳೋದ್ರಿಂದ ಅಲ್ಲಿ ಇರುವಂತಹ ಬಯೋಲಾಜಿಕಲ್ ಲೈಫ್ ಏನಿದೆ ಅದು ಒಂದು ಸಾಯಲು ಶುರು ಆಗುತ್ತದೆ. ಸೊ ಇದು ಕೊಲೆರು ಲೇಕ್. ಯೂಟ್ರೋಫಿಕ್ ಅಂತ ಏನು ಕರಿತೀವಿ. ಯೂಟ್ರೋಫಿಕ್ ಅಂದರೆ ಏನು ಅನ್ನೋದಕ್ಕೆ, ಯೂಟ್ರೋಫಿಕ್ ಅಂದರೆ ಯಾವೊಂದು ನೀರಿನಲ್ಲಿ ಹೆಚ್ಚಿನ ನ್ಯೂಟ್ರಿಯೆಂಟ್ಸ್ಗಳಿದ್ದಾವೆ, ಅದರಿಂದಾಗಿ ಮರಗಿಡಗಳು ಜಾಸ್ತಿ ಬೆಳೀತವೆ. ಆ ಮರಗಿಡಗಳ ಎಲೆ ಅಥವಾ ಅವೆಲ್ಲ ಉದುರಿದಾಗ ಆಗುವಂತಹ ಡಿಕಾಂಪೋಸಿಷನ್ನಿಂದಾಗಿ ನೀರಿನಲ್ಲಿ ಇರುವಂತಹ ಆಕ್ಸಿಜನ್ ಹೆಚ್ಚಿಗೆ ಉಪಯೋಗ ಆಗಿ ಹೋಗೋದ್ರಿಂದ ಬಯೋಲಾಜಿಕಲ್ ಸ್ಪೀಷೀಸ್ ಏನಿದ್ದಾವೆ ಅವೆಲ್ಲ ಸಾಯೋದಕ್ಕೆ ಶುರು ಆಗ್ತವೆ ಅನ್ನುವಂಥದ್ದು ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂತಹ ವಿಷಯ. ಕಿಶೋಪುರ್ ಮಿಯಾನಿ ಕಮ್ಯುನಿಟಿ ರಿಸರ್ವ್ ಇದು ಪಂಜಾಬ್ನಲ್ಲಿ ಇರುವಂಥದ್ದು. ಈ ಒಂದು ರಿಸರ್ವ್ ಒಂದು ನ್ಯಾಚುರಲ್ ಮಾರ್ಷಸ್, ಅಕ್ವಾಕಲ್ಚರ್ ಪಾಂಡ್ಸ್ ಮತ್ತು ಅಗ್ರಿಕಲ್ಚರಲ್ ವೆಟ್ಲ್ಯಾಂಡ್ಸ್ಗಳನ್ನು ಪ್ರತಿ ವರ್ಷ ಆಗುವಂತಹ ಮಳೆಯಿಂದಾಗಿ ಮೇಂಟೈನ್ ಆಗ್ತಾ ಇದೆ ಅನ್ನುವಂಥದ್ದು. ಇದು ಬಹಳ ಹ್ಯೂಮನ್ ಇನ್ಫ್ಲೂಯೆನ್ಸ್ಡ್ ಮತ್ತು ಫಿಶ್ ಪಾಂಡ್ಗಳು ಇಲ್ಲಿ ಹೆಚ್ಚಿಗೆ ನಡೀತಾ ಇದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಕೆಲುಡಿಯೋ ನ್ಯಾಷನಲ್ ಪಾರ್ಕ್ ರಾಜಸ್ಥಾನದಲ್ಲಿರುವಂಥದ್ದು. ಇಲ್ಲಿ 10 ಆರ್ಟಿಫಿಷಿಯಲ್ ಮತ್ತು ಸೀಸ್ನಲ್ ಲಗೂನ್ಸ್ಗಳನ್ನು ನಾವು ಕಾಣ್ತೀವಿ. 10 ಆರ್ಟಿಫಿಷಿಯಲ್ ಮತ್ತು ಸೀಸ್ನಲ್ ಲಗೂನ್ಸ್, ಇಂಪಾರ್ಟೆಂಟ್ ಫ್ಯಾಕ್ಟ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ಕಾಣುವಂತಹ ವೆಜಿಟೇಷನ್ ಸ್ಕ್ರಬ್ ಮತ್ತು ಓಪನ್ ಗ್ರಾಸ್ಲ್ಯಾಂಡ್ಗಳು ನಾವು ಹೆಚ್ಚಿಗೆ ನೋಡ್ತೀವಿ. ಇದರ ಜೊತೆಯಲ್ಲಿ ಇಲ್ಲಿ ಒಂದು ಫೀಲ್ಡ್ ರಿಸರ್ಚ್ ಸ್ಟೇಷನ್ ಇದೆ. ಈ ಒಂದು ಕೆಲುಡಿಯೋ ನ್ಯಾಷನಲ್ ಪಾರ್ಕ್ ಮಾಂಟ್ರಿಕ್ಸ್ ರೆಕಾರ್ಡ್ನಲ್ಲಿ ಸೇರ್ಕೊಂಡಿದ್ದು 1990ರಲ್ಲಿ. ಹಾಗೂ ಅದಕ್ಕೆ ಕಾರಣ ವಾಟರ್ ಶಾರ್ಟೇಜ್ ಮತ್ತು ಅನ್ಬ್ಯಾಲೆನ್ಸ್ಡ್ ಗ್ರೇಜಿಂಗ್ ರೆಜಿಮ್. ಸೊ ಅದನ್ನು ಈ ಒಂದು ವಾಟರ್ ಶಾರ್ಟೇಜ್ ಮತ್ತು ಅನ್ಬ್ಯಾಲೆನ್ಸ್ಡ್ ಗ್ರೇಜಿಂಗ್ ರೆಜಿಮಿಂದ ಕಾರಣಕ್ಕಾಗಿ ಇದನ್ನು ಕೆಲುಡಿಯೋ ನ್ಯಾಷನಲ್ ಪಾರ್ಕನ್ನು 1990ರಲ್ಲಿ ರಾಮ್ಸರ್ ಕನ್ವೆನ್ಷನ್ನ ಅಡಿಯಲ್ಲಿ ವೆಟ್ಲ್ಯಾಂಡ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಹೇಳಿ ಡಿಕ್ಲೇರ್ ಮಾಡಲಾಯಿತು. ಕಂಜ್ಲಿ ಲೇಕ್ ಇದು ಪಂಜಾಬ್ನಲ್ಲಿ ಇರುವಂಥದ್ದು. ಇದೊಂದು ಪರ್ಮನೆಂಟ್ ಸ್ಟ್ರೀಮ್ ಇದಕ್ಕೆ ಸಿಗುವಂಥದ್ದು ಕಾಲಿ ಬೇನಿಂದಾಗಿ. ಈ ಒಂದು ಕಂಜ್ಲಿ ಲೇಕನ್ನು 1870ರಲ್ಲಿ ಇರಿಗೇಷನ್ ಪರ್ಪಸ್ಗೋಸ್ಕರ ಡೆವಲಪ್ ಮಾಡಲಾಗಿತ್ತು. ಇಲ್ಲಿ ಸೈಟಲ್ಲಿ 3 ಇಂಪಾರ್ಟೆಂಟ್ ಕ್ರೈಟೀರಿಯಾಗಳನ್ನು ಫುಲ್ಫಿಲ್ ಮಾಡ್ತಾ ಇದೆ. ಒಂದು ಡೈವರ್ಸಿಟಿ ಇನ್ ಅಕ್ವಾಟಿಕ್ ಸ್ಪೀಷೀಸ್ಗಳ ಡೈವರ್ಸಿಟಿ ಹೆಚ್ಚಿಗೆ ಇದೆ.
ಅಂದರೆ ಮೀಸೋಫೈಟಿಕ್, ಟೆರೆಸ್ಟ್ರಿಯಲ್ ಫೌನಾ ಆ್ಯಂಡ್ ಫೌನಾ ಹಾಗೂ ಬಯೋಜಿಗ್ರಫಿಕಲ್ ರೀಜನ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮುಂದಿನ ರಾಮ್ಸರ್ ಕನ್ವೆನ್ಷನ್ ಸೈಟ್ ಕಬರ್ತಾಲ್ ವೆಟ್ಲ್ಯಾಂಡ್. ಕಬರ್ತಾಲ್ ವೆಟ್ಲ್ಯಾಂಡ್ ಒಂದು ಇಂಡೋ ಗೈಗ್ಯಾಂಟಿಕ್ ಪ್ಲೇನ್ಸ್ನಲ್ಲಿ ಇರುವಂಥದ್ದು ನಾರ್ದರ್ನ್ ಬಿಹಾರ್ ಸ್ಟೇಟ್ನಲ್ಲಿ, ಅಂದರೆ ಬೇಗುಸರಾಯ್ ಡಿಸ್ಟಿಕ್. ಈ ಸೈಟ್ನಲ್ಲಿ ಒಟ್ಟು 18 ವೆಟ್ಲ್ಯಾಂಡ್ಸ್ಗಳನ್ನು ನಾವು ಕಾಣ್ತೀವಿ. ಅಂದರೆ ಇಲ್ಲಿ ಎಕ್ಸ್ಟೆನ್ಸಿವ್ ಫ್ಲಡ್ ಪ್ಲೇನ್ ಕಾಂಪ್ಲೆಕ್ಸ್ ಇರೋದ್ರಿಂದ 18 ವೆಟ್ಲ್ಯಾಂಡ್ಸ್ಗಳು ಈ ಒಂದು ಎಕ್ಸ್ಟೆನ್ಸಿವ್ ಫ್ಲಡ್ ಪ್ಲೇನ್ಸ್ನಲ್ಲೇ ನಾವು ಕಾಣ್ತಾ ಇದ್ದೀವಿ ಅನ್ನುವಂಥದ್ದು. ಇಲ್ಲಿ ಮಾನ್ಸೂನ್ ಸೀಸನ್ನಲ್ಲಿ ನೀರು ಹೆಚ್ಚಿಗೆ ಸೋರ್ಸ್ ಆಗಿರುವಂಥದ್ದು ಹಾಗೂ ಡ್ರೈ ಸೀಸನ್ನಲ್ಲಿ ಈ ಏರಿಯಾ ಮಾರ್ಷ್ಲ್ಯಾಂಡ್ ಡ್ರೈ ಔಟ್ ಆಗುತ್ತದೆ ಆ್ಯಂಡ್ ಅದನ್ನು ವ್ಯವಸಾಯಕ್ಕೋಸ್ಕರ ಉಪಯೋಗಿಸ್ತಾರೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಕಬರ್ತಾಲ್ ವೆಟ್ಲ್ಯಾಂಡ್, ಬೇಗುಸರಾಯ್, ಬಿಹಾರ್. ಮುಂದಿನ ರಾಮ್ಸರ್ ಕನ್ವೆನ್ಷನ್ ಸೈಟ್ ಹೊಕೇರಾ ವೆಟ್ಲ್ಯಾಂಡ್. ಇದು ಜಮ್ಮು ಕಾಶ್ಮೀರ್ನಲ್ಲಿ ಇರುವಂಥದ್ದು, ಹಿಮಾಲಯದ ನಾರ್ತ್ ವೆಸ್ಟ್ ರೀಜನ್ನಲ್ಲಿ ಇರುವಂತಹದ್ದು ಈ ಒಂದು ಹೊಕೇರಾ ವೆಟ್ಲ್ಯಾಂಡ್. ಈ ಒಂದು ಹೊಕೇರಾ ವೆಟ್ಲ್ಯಾಂಡ್ ಸುಮಾರು ಶ್ರೀನಗರದಿಂದ 10 ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು. ಇದೊಂದು ಪೆರಿನಿಯಲ್ ವೆಟ್ಲ್ಯಾಂಡ್ ಆಗಿದೆ. ಜೇಲಂ ಬೇಸಿನಿಂದ ಇದಕ್ಕೆ ನೀರು ಪೂರೈಕೆ ಆಗ್ತಾ ಇರುವಂಥದ್ದು. ಇಲ್ಲಿ ಟ್ರಾಪಿಕಲ್ ಮಾರ್ಷಿ ವೆಜಿಟೇಷನ್ ಇದ್ದು ಟೈಫಾ, ಫ್ರಿಗ್ಮೈಟ್ಸ್, ತ್ರಪಾ, ನಿಂಫೋಡಿಯಸ್ ಇರುವಂತಹ ಸ್ಪೀಷೀಸ್ಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಮುಂದಿನ ವೆಟ್ಲ್ಯಾಂಡ್ಸ್ ಲೈಟ್ ಹರಿಕೆ ಲೇಕ್. ಇದು ಪಂಜಾಬ್ನಲ್ಲಿ ಇರುವಂಥದ್ದು. ಇದೊಂದು ಶಾಲೋ ವಾಟರ್ ರಿಸರ್ವಾಯರ್ ಆಗಿದ್ದು ಇಲ್ಲಿ 13 ಐಲ್ಯಾಂಡ್ಸ್ಗಳನ್ನು ನಾವು ಕಾಣ್ತೀವಿ. 2 ಮುಖ್ಯವಾದ ನದಿಗಳ ಕಾನ್ಫ್ಲುಯೆನ್ಸ್ನಲ್ಲಿ ಆದಂತಹದ್ದು ಇದೊಂದು ಹರಿಕೆ ಲೇಕ್. ಇಲ್ಲಿ ಹೆಚ್ಚಿನ ಫ್ಲೋಟೇಷನ್ ವೆಜಿಟೇಷನನ್ನು ಕಾಣ್ತೀವಿ, ಅಂದರೆ ನೀರು ಮೇಲೆ ತೇಲಾಡುವಂತಹ ವೆಜಿಟೇಷನ್, ಮರಗಿಡಗಳನ್ನು. ಈ ಎಂಟೈರ್ ಲೇಕ್ ಏನಿದೆ ಹೆಚ್ಚಿಗೆ ಕಮರ್ಷಿಯಲ್ ಫಿಶರಿ ಆರ್ಗನೈಸೇಷನ್ಸ್ಗಳು ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದಾವೆ ಅಥವಾ ಲೀಸ್ ಮಾಡ್ಕೊಂಡಿದ್ದಾವೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಹರಿಕೆ ಲೇಕ್. ಮುಂದಿನ ಕನ್ವೆನ್ಷನ್ ಅಥವಾ ರಾಮ್ಸರ್ ಕನ್ವೆನ್ಷನ್ನಲ್ಲಿ ಇರುವಂತಹ ವೆಟ್ಲ್ಯಾಂಡ್ ಈಸ್ಟ್ ಕೋಲ್ಕತ್ತಾ ವೆಸ್ಟ್ಲ್ಯಾಂಡ್. ಇದು ವೆಸ್ಟ್ ಬೆಂಗಾಲ್ನಲ್ಲಿ ಇರುವಂಥದ್ದು. ಪ್ರಪಂಚದಲ್ಲೇ ರಿನೌಂಡ್ ಮಾಡೆಲ್ ಆಗಿ ಇದು ಹೊರಹೊಮ್ಮಿದೆ ಅನ್ನುವಂಥದ್ದನ್ನು ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಹಾಗೂ ಈ ಒಂದು ವೆಟ್ಲ್ಯಾಂಡ್ನಲ್ಲಿ ಅರ್ಬನ್ ಫೆಸಿಲಿಟಿಗಳಾದಂತಹ ಸಿಟಿ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಹಾಗೂ ಆ ಟ್ರೀಟೆಡ್ ವಾಟರನ್ನು ಪಿಸಿಕಲ್ಚರ್ಗೋಸ್ಕರ ಹಾಗೂ ಕೃಷಿಗೋಸ್ಕರ ಉಪಯೋಗಿಸಲಾಗ್ತದೆ. ಅದರಿಂದಾಗಿ ನ್ಯೂಟ್ರಿಯೆಂಟ್ಸ್ಗಳನ್ನು ಎಫಿಷಿಯೆಂಟ್ ಮ್ಯಾನರ್ನಲ್ಲಿ ಉಪಯೋಗಿಸಲು ಸಾಧ್ಯವಾಗ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಮುಂದಿನ ರಾಮ್ಸರ್ ಕನ್ವೆನ್ಷನ್ ಸೈಟ್ ದೀಪರ್ ಬೋಯ್ಲ್ ಅಂತಾನೆ. ಈ ದೀಪರ್ ಬೋಯ್ಲ್ ಇದು ಅಸ್ಸಾಂನಲ್ಲಿ ನಾವು ಇರುವಂತಹ ಒಂದು ರಾಮ್ಸರ್ ಕನ್ವೆನ್ಷನ್ ಸೈಟ್. ಇದೊಂದು ಪರ್ಮನೆಂಟ್ ಫ್ರೆಶ್ ವಾಟರ್ ಲೇಕ್ ಆಗಿದ್ದು ಮುಂಚೆ ಇದು ಬ್ರಹ್ಮಪುತ್ರ ನದಿಗೆ ಚಾನಲ್ ಆಗೂ ಸಹ ಇದು ಮುಖ್ಯವಾಗಿ ಕೆಲಸ ಮಾಡ್ತಾ ಇತ್ತು. ಹಾಗೂ ಗುವಾಹಟಿ ಸಿಟಿಗೆ ಹೆಚ್ಚಿನ ನೀರು ಅಥವಾ ವಾಟರ್ ಸ್ಟೋರೇಜ್ ಬೇಸಿನ್ ಆಗಿ ಈ ದೀಪರ್ ಬೋಯ್ಲ್ ಕೆಲಸ ಮಾಡ್ತಾ ಇದೆ. ಈ ಬೀಲ್ ಏನಿದೆಯಲ್ಲ ಇದು ಮೈಗ್ರೇಟರಿ ಫ್ಲೈಅವೇಸ್ ಏನು ಬರ್ಡ್ಸ್ ಇದಾವೋ ಅವುಗಳಿಗೆ ಹ್ಯಾಬಿಟೇಷನ್ ಸೈಟ್ ಆಗಿದೆ ಮತ್ತು ಹೆಚ್ಚಿನ ಅಕ್ವಾಟಿಕ್ ಬರ್ಡ್ಸ್ಗಳನ್ನು ಸಹ ಅಸ್ಸಾಂನಲ್ಲಿ ಡ್ಯೂರಿಂಗ್ ವಿಂಟರ್ ನಾವು ದೀಪರ್ ಬೋಯ್ಲಲ್ಲೇ ಕಾಣ್ತಾ ಇರುವಂಥದ್ದು. ಮುಂದಿನ ರಾಮ್ಸರ್ ಕನ್ವೆನ್ಷನ್ ಸೈಟ್ಸ್ ಚಿಲ್ಕಾ ಲೇಕ್. ಚಿಲ್ಕಾ ಲೇಕ್ ಒಡಿಸ್ಸಾದಲ್ಲಿ ಇರುವಂಥದ್ದು. ಇದೊಂದು ಬ್ರಾಕಿಶ್ ಲೇಕ್ ಆಗಿದ್ದು ಬೇ ಆಫ್ ಬೆಂಗಾಲಿಂದ ಇದು ಡಿವೈಡ್ ಆಗಿದೆ. ಹಾಗೂ ಇಲ್ಲಿ ನೀರು ಸೀ ವಾಟರ್ ಎಕ್ಸ್ಚೇಂಜ್ ಆಗಲು ಎಕ್ಸ್ಟ್ರೀಮ್ ಸೀಸನಲ್ ಫ್ಲಕ್ಚುಯೇಷನ್ಸ್ಗಳು ಏನಾಗ್ತಾವೋ ಅದರಿಂದಾಗಿ ಸೆಲೆನಿಟಿಯಲ್ಲೂ ನಾವು ಡಿಫರೆನ್ಸಸನ್ನು ಕಾಣ್ತೀವಿ. ಇದನ್ನು ಮಾಂಟ್ರೆಕ್ಸ್ ರೆಕಾರ್ಡ್ನಲ್ಲಿ 1993ರಲ್ಲಿ ಸೇರಿಸಲಾಗಿದೆ. ಇಲ್ಲಿ ಇರುವಂತಹ ಸಿಲ್ಟೇಷನ್ ಮತ್ತು ಸೆಡಿಮೆಂಟೇಷನ್ ಪ್ರಾಬ್ಲಮಿಂದಾಗಿ ಈ ಲೇಕ್ ತನ್ನ ಇಂಪಾರ್ಟೆನ್ಸ್ ಅಥವಾ ಅದನ್ನು ಕಳ್ಕೊತಾ ಇತ್ತು. ಅದನ್ನು ಕಾಪಾಡೋದಕ್ಕೋಸ್ಕರ ಇದನ್ನು ಮಾಂಟ್ರೆಕ್ಸ್ ರೆಕಾರ್ಡಲ್ಲಿ ಹಾಕಲಾಗಿತ್ತು. 2002ರಲ್ಲಿ ಈ ಒಂದು ಚಿಲ್ಕಾ ಲೇಕನ್ನು ಮಾಂಟ್ರೆಕ್ಸ್ ರೆಕಾರ್ಡಿಂದ ತೆಗೆದುಹಾಕಲಾಯಿತು ಅದರ ರಿಹ್ಯಾಬಿಲಿಟೇಷನ್ ಎಫರ್ಟ್ಸಿಂದಾಗಿ. ಅದನಂತರ ಚಿಲ್ಕಾ ಡೆವಲಪ್ಮೆಂಟ್ ಅಥಾರಿಟಿಗೆ ರಾಮ್ಸರ್ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಅವಾರ್ಡು ಸಹ 2002ರಲ್ಲಿ ಸಿಕ್ತು. ಇಲ್ಲಿ ಇನ್ನೊಂದು ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ಮಾಂಟ್ರೆಕ್ಸ್ ರೆಕಾರ್ಡಿಗೂ ಹಾಗೂ ರಾಮ್ಸರ್ ಕನ್ವೆನ್ಷನ್ ಲಿಸ್ಟಿಗೂ ಡಿಫ್ರೆನ್ಸ್ ಮಾಡ್ಕೋಬಿಡಿ, ಅಂದರೆ ಕನ್ಫ್ಯೂಸ್ ಮಾಡ್ಕೋಬಿಡಿ. ರಾಮ್ಸರ್ ಕನ್ವೆನ್ಷನ್ ಲಿಸ್ಟೇ ಬೇರೆ, ಮಾಂಟ್ರೆಕ್ಸ್ ಲಿಸ್ಟೇ ಬೇರೆ. ಮಾಂಟ್ರೆಕ್ಸ್ ಲಿಸ್ಟಲ್ಲಿ ಯಾವೆಲ್ಲ ವೆಟ್ಲ್ಯಾಂಡ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಪಾರ್ಟೆನ್ಸನ್ನು ಹೊಂದ್ಕೊಂಡಿರ್ತಾವೋ ಅವುಗಳನ್ನು ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಲಾಗುತ್ತೆ. ಅದನ್ನು ಮಾಂಟ್ರೆಕ್ಸ್ ರೆಕಾರ್ಡ್ ಅಂತ ಕರಿತೀವಿ. ಯಾವೆಲ್ಲ ವೆಟ್ಲ್ಯಾಂಡ್ಸ್ಗಳು ಎಲ್ಲ ದೇಶದಲ್ಲೂ ಇಂಟರ್ನ್ಯಾಷನಲ್ ಇರಲಿ ಇಲ್ಲದೆ ಹೋಗಲಿ ಅವೆಲ್ಲವೂ ಬರುವಂಥದ್ದು ರಾಮ್ಸರ್ ಲಿಸ್ಟ್ನ ಅಡಿಯಲ್ಲಿ. ಮುಂದಿನ ರಾಮ್ಸರ್ ಕನ್ವೆನ್ಷನ್ ಸೈಟ್ ಚಂದರ್ತಾಲ್ ವೆಟ್ಲ್ಯಾಂಡ್. ಇದು ಹಿಮಾಚಲ ಪ್ರದೇಶದಲ್ಲಿದ್ದು ಇದರ ಆಲ್ಟಿಟ್ಯೂಡ್ ಅಪ್ಪರ್ ಚಂದ್ರ ವ್ಯಾಲಿಯಲ್ಲಿ ನಾವು ಇದನ್ನು ಕಾಣ್ತಾ ಇರುವಂಥದ್ದು. ಇದಕ್ಕೆ ಚಂದ್ರ ರಿವರಿಂದ ನೀರು ಪೂರೈಕೆ ಆಗ್ತಾ ಇದ್ದು ಕುಂಜಂ ಪಾಸ್ ಬಳಿ ನಾವು ಈ ಒಂದು ಚಂದರ್ತಾಲ್ ವೆಟ್ಲ್ಯಾಂಡನ್ನು ಕಾಣುವಂಥದ್ದು. ಈ ಒಂದು ಚಂದ್ರತಾಲ್ ವೆಟ್ಲ್ಯಾಂಡ್ ಸೈಟಸ್ ಮತ್ತು IUCN ರೆಡ್ ಲಿಸ್ಟ್ ಆಗಿರುವಂತಹ ಸ್ನೋ ಲೆಪರ್ಡನ್ನು ಸಪೋರ್ಟ್ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಸ್ನೋಕಾಕ್, ಚೂಕೋರ್, ಬ್ಲ್ಯಾಕ್ ರಿಂಗ್ ಸ್ಟಿಲ್ಟ್, ರೆಡ್ ಫಾಕ್ಸ್, ಹಿಮಾಲಯನ್ ಐಬೆಕ್ಸ್ ಮತ್ತು ಬ್ಲೂ ಶೀಪ್ ಇವು ಸಪೋರ್ಟ್ ಆಗ್ತಾ ಇರುವಂತಹ ಒಂದು ವೆಟ್ಲ್ಯಾಂಡ್ಸ್ಗಳು. ಮುಂದಿನ ರಾಮ್ಸರ್ ಕನ್ವೆನ್ಷನ್ ಸೈಟ್ ಭೋಜ್ ವೆಟ್ಲ್ಯಾಂಡ್. ಇದು ಮಧ್ಯಪ್ರದೇಶದಲ್ಲಿ ಕಾಣ್ತೀವಿ. ಈ ಒಂದು ವೆಟ್ಲ್ಯಾಂಡ್ 2 ಹ್ಯೂಮನ್ ಮೇಡ್ ರಿಸರ್ವಾಯರ್ಸ್ಗಳ ನಡುವೆ ಕಾಣುವಂಥದ್ದು. ಮೊದಲನೇದು ಅಪ್ಪರ್ ಲೇಕ್, ಎರಡನೇದು ಈ ಒಂದು ಅಪ್ಪರ್ ಲೇಕನ್ನು 11ನೇ ಶತಮಾನದಲ್ಲಿ ಕೋಲನ್ ನದಿಯ ಮೇಲೆ ಒಂದು ಈಸ್ಟರ್ನ್ ಡ್ಯಾಮನ್ನು ಕಟ್ಟಲಾಯಿತು. ಹಾಗೂ ಎರಡನೇದು ಲೋವರ್ 200 ವರ್ಷಗಳ ಹಿಂದೆ ಅಪ್ಪರ್ ಲೇಕ್ನ ಲೀಕೇಜನ್ನು ತಡೆಯೋದಕ್ಕೋಸ್ಕರ
ಹಾಗೂ ಭೋಪಾಲ್ ಸಿಟಿಯ ಸುತ್ತ ಕಟ್ಟಿದಂತಹ ಒಂದು ಡ್ಯಾಮ್ ಇದು. ಸೊ ಈ ಎರಡು ಅಪ್ಪರ್ ಮತ್ತು ಲೋವರ್ ನಡುವೆ ಬರುವಂಥದ್ದು ಭೋಜ್ ವೆಟ್ಲ್ಯಾಂಡ್. ವರ್ಲ್ಡ್ ವೈಲ್ಡ್ ಲೈಫ್ ಫೌಂಡೇಶನ್ ಹಾಗೂ ಇಂಡಿಯಾದ ಜೊತೆಯಲ್ಲಿ ಮಾಡಿದಂತಹ ಅಸಿಸ್ಟೆನ್ಸ್ನಿಂದಾಗಿ ಈ ಸೈಟನ್ನು ರಾಮ್ಸರ್ ಕನ್ವೆನ್ಷನ್ ಸೈಟ್ ಆಗಿ ಡೆಸಿಗ್ನೇಟ್ ಮಾಡಲಾಗಿದೆ. ಮುಂದಿನ ರಾಮ್ಸರ್ ಕನ್ವೆನ್ಷನ್ ಸೈಟ್ ಭಿತರ್ಕನಿಕಾ ಮ್ಯಾಂಗ್ರೋವ್ಸ್. ಇದನ್ನು ನಾವು ಒಡಿಸ್ಸಾದಲ್ಲಿ ಕಾಣ್ತಾ ಇರುವಂಥದ್ದು. 25 ವರ್ಷಗಳಿಂದಲೂ ಈ ಒಂದು ಭಿತರ್ಕನಿಕಾ ಮ್ಯಾಂಗ್ರೋವ್ಸನ್ನು ಕನ್ಸರ್ವ್ ಮಾಡಲು ನಾವು ಪ್ರಯತ್ನಿಸ್ತಾ ಇದ್ದೀವಿ ಹಾಗೂ ಇದನ್ನು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತಲೂ ಕರಿತೀವಿ. ಈ ಸೈಟಲ್ಲಿ ಗಹರಿ ಮಾತಾ ಬೀಚನ್ನು ನಾವು ಕಾಣ್ತೀವಿ. ಈ ಗಹರಿ ಮಾತಾ ಬೀಚ್ನಲ್ಲಿ ಆಲಿವ್ ರಿಡ್ಲೆ ಟರ್ಟಲ್ಸ್, ನಾವು ಪ್ರತಿ ವರ್ಷ ಈ ಆಲಿವ್ ರಿಡ್ಲೆ ಟರ್ಟಲ್ಸ್ಗಳು ನೆಸ್ಟಿಂಗ್ ಗ್ರೌಂಡ್ ಆಗಿ ಉಪಯೋಗಿಸ್ಕೊಂಡಿದ್ದಾವೆ ಒರಿಸ್ಸಾದಲ್ಲಿ. ಆ ಸಮಯದಲ್ಲಿ ಆ ಬೀಚನ್ನು ಮುಚ್ಚ ಹಾಕುವಂತಹ ನ್ಯೂಸ್ಗಳನ್ನು ಪದೇ ಪದೇ ಓದ್ತಾ ಇರ್ತೀವಿ. ಸೊ ಭಿತರ್ಕನಿಕಾ ಮ್ಯಾಂಗ್ರೋವ್ಸ್ ಆ ಒಂದು ಗೃಹ ಮಾತಾ ಬೀಚ್ ಹತ್ರ ನಾವು ಕಾಣ್ತೀವಿ. ಮುಂದಿನ ರಾಮ್ಸರ್ ಕನ್ವೆನ್ಷನ್ ಸೈಟ್ ಬಿಯಾಸ್ ಕನ್ಸರ್ವೇಷನ್ ರಿಸರ್ವ್. ಇದನ್ನು ನಾವು ಪಂಜಾಬ್ನಲ್ಲಿ ಕಾಣ್ತೀವಿ. ಬಿಯಾಸ್ ನದಿಯ ಸಪೋರ್ಟ್ನೊಂದಿಗೆ ಈ ಒಂದು ಬಿಯಾಸ್ ಕನ್ಸರ್ವೇಷನ್ ರಿಸರ್ವ್ ಹೆಚ್ಚಿಗೆ ಬೆಳೀತಾ ಇರುವಂಥದ್ದು. ಹಾಗೆ ಇಲ್ಲಿ ಐಲ್ಯಾಂಡ್ಸ್, ಸ್ಯಾಂಡ್ ಬಾರ್ಸ್, ಬ್ರೇಡೆಡ್ ಚಾನಲ್ಸ್ಗಳು, ಮಿಯಾಂಡರ್ಸ್ಗಳನ್ನು ನಾವು ಕಾಣ್ತೀವಿ. ಹೆಚ್ಚಿನ ಬಯೋಡೈವರ್ಸಿಟಿಯು ಸಹ ಇಲ್ಲಿ ಸಪೋರ್ಟ್ ಆಗ್ತಾ ಇರುವಂಥದ್ದನ್ನು ನಾವು ಈ ಒಂದು ನಿಟ್ಟಿನಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ರಾಮ್ಸರ್ ಕನ್ವೆನ್ಷನ್ ಸೈಟ್ ಅಷ್ಟಮುಡಿ ವೆಟ್ಲ್ಯಾಂಡ್. ಇದನ್ನು ನಾವು ಕೇರಳದಲ್ಲಿ ಕಾಣ್ತೀವಿ. ಇದೊಂದು ಎಕ್ಸ್ಟೆನ್ಸಿವ್ ಎಸ್ಚುರಿನ್ ಸಿಸ್ಟಮ್ ಆಗಿದ್ದು ಕೇರಳದಲ್ಲೇ 2ನೇ ಅತಿ ದೊಡ್ಡ ವೆಟ್ಲ್ಯಾಂಡ್ ಆಗಿದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಇದು ಹೈಡ್ರಾಲಜಿಕಲ್ ಫಂಕ್ಷನ್ಸ್, ಬಯೋಡೈವರ್ಸಿಟಿಯನ್ನು ಸಪೋರ್ಟ್ ಮಾಡ್ತಾ ಇದೆ ಹಾಗೂ 40 ಅಸೋಸಿಯೇಟೆಡ್ ಪ್ಲಾಂಟ್ ಸ್ಪೀಷೀಸ್, 57 ಸ್ಪೀಷೀಸ್ ಆಫ್ ಬರ್ಡ್ಸು ಈ ಒಂದು ವೆಟ್ಲ್ಯಾಂಡ್ ಮೇಲೆ ನಿರ್ಭರವಾಗಿದ್ದಾವೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಅಸಾನ್ ಕನ್ಸರ್ವೇಷನ್ ರಿಸರ್ವ್. ಇದು ಡೆಹ್ರಾಡೂನ್ ಡಿಸ್ಟ್ರಿಕ್ಟ್ನ ಉತ್ತರಾಖಂಡಲ್ಲಿರುವಂಥದ್ದು. ಈ ಒಂದು ಅಸಾನ್ ಕನ್ಸರ್ವೇಷನ್ ಬ್ಯಾರೇಜ್ ಅನ್ನುವಂಥದ್ದು 1967ರಲ್ಲಿ ಡೆವಲಪ್ ಮಾಡಲಾಗಿತ್ತು. ಈ ಒಂದು ಡ್ಯಾಮನ್ನು ಬರ್ಡ್ ಫ್ರೆಂಡ್ಲಿ ಹ್ಯಾಬಿಟಾಟ್, ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ನೆನ್ಪಿಟ್ಕೋಬೇಕು. ಸೊ ಇದು ಇವತ್ತು ರಾಮ್ಸರ್ ಕನ್ವೆನ್ಷನ್ ಸೈಟ್ಸ್ಗಳ ಬಗ್ಗೆ ಭಾರತದಲ್ಲಿ ಇರುವಂತಹ ಒಟ್ಟು 42 ರಾಮ್ಸರ್ ಕನ್ವೆನ್ಷನ್ ಸೈಟ್ಸ್ಗಳನ್ನು ನಾವು ಇವತ್ತು ಸ್ಟಡಿ ಮಾಡಿದ್ವಿ ಹಾಗೂ ಅದಕ್ಕೆ ಸಂಬಂಧಿತ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳನ್ನು ಸಹ ನಾವು ಓದಿರೋದ್ರಿಂದ ಅದನ್ನು ತಾವು ನೆನ್ಪಿಟ್ಕೋಬೇಕು. ಎಕ್ಸಾಮಿನೇಷನ್ನಲ್ಲಿ ಈ ಒಂದು ರಾಮ್ಸರ್ ಸೈಟ್ಸ್ಗಳ ಕನ್ವೆನ್ಷನ್ ಸ್ಟೇಟ್ ಹಾಗೂ ಅಥವಾ ಪ್ಲೇಸ್ ಎಲ್ಲಿ ಅದು ನೆಲೆಸ್ಕೊಂಡಿದೆ ಅನ್ನುವಂಥದ್ದು ಮುಖ್ಯವಾಗಿ ಕೇಳುವಂತಹ ಪ್ರಶ್ನೆಗಳಾಗಿತ್ತು. ಇದರಿಂದ ಬರುವಂತಹ ಪ್ರಶ್ನೆ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಸೊ ತಾವು ಎಲ್ಲರೂ ಈ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಮಾಡ್ತಾ ಇರುವಂಥವರಿಗೆ ಲಾ ಎಕ್ಸಲೆನ್ಸ್ ಕಡೆಯಿಂದ ಆಲ್ ದ ಬೆಸ್ಟ್. ಮತ್ತು ಈ ಒಂದು ಕೊರೋನಾ ಸಂದರ್ಭದಲ್ಲಿ ತಾವೆಲ್ಲರೂ ತಮ್ಮ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಮನೆಯಲ್ಲೇ ಇರಿ, ಮಾಸ್ಕನ್ನು ಧರಿಸಿ ಮತ್ತು ಸ್ಯಾನಿಟೈಸರನ್ನು ಉಪಯೋಗಿಸಿ, ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಮೇಂಟೈನ್ ಮಾಡಿ. ಯಾರೂ ಸಹ ಇದನ್ನು ಕ್ಯಾಶುವಲ್ ಆಗಿ ತಗೊಂಡು ಹೊರಗಡೆ ಓಡಾಡೋದನ್ನು ಕಡಿಮೆ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.